ವಿವಿಧ ರೀತಿಯ ಕಾಣುವ ಹಾಗೆ ಉಂಟು. ಅದು ನಾನು ಒಂದು ರೀತಿಯಲ್ಲಿ ಅವರು ಹೇಳಿದಾಗೆ ಒಂದನ್ನು ಬಿಟ್ಟು ಇನ್ನೊಂದು ವಾಹಿನಿಗೆ ಹೋದ ಹಾಗೆ. ಆದರೆ ಮನೋಧರ್ಮದಲ್ಲಿ ಏನು ಬದಲಾಗಿಲ್ಲ, ಆದರೆ ಶೈಲಿಯಲ್ಲಿ ಸ್ವಲ್ಪ ಬದಲಾಗಿದೆ. ಅದರ ಆಮೇಲೆ ಅದನ್ನು ನಾನು ಬೇರೆ ಬೇರೆ ಇದಕ್ಕೆಲ್ಲ ಪತ್ರಿಕೆಗಳಿಗೆ ಅವರಿಗೆಲ್ಲ ಕೊಟ್ಟೆ. ನನಗೆ ಆ ಕಾಲದಲ್ಲಿ ಒಳ್ಳೆಯ ವಿಮರ್ಶೆ ಬಂದಿತ್ತು. ಆವಾಗ ಆ ವರ್ಷ ಅದು ಪ್ರಕಟವಾದ ವರ್ಷ ಇದೆಲ್ಲ ಇದೆಲ್ಲ ನಾನು ಹೇಳಬಾರದು ನನ್ನ ವಿಷಯ, ಅದು ಕೂಡ ಒಂದು ತಿಳಿಲಿಕ್ಕೋಸ್ಕರ ಇಲ್ಲಿ ಹೇಳ್ತೇನೆ. ಆ ವರ್ಷ ಉದಯವಾಣಿಯವರು ಈ ವರ್ಷ ನಮ್ಮ ಯಾವ 71 ನಾವು ಈ ವರ್ಷ ಪ್ರಕಟವಾದಂಥ ನಮಗೆ ತಿಳಿದ ಹಾಗೆ ಕವನ ಸಂಕಲನಗಳಲ್ಲಿ 3 ಪ್ರಮುಖ. ಒಂದು ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನ, ಅದು ಯಾವುದರ ನನಗೆ ಹೆಸರು ಮರೆತೋಗಿದೆ, ಅದೊಂದು ಕಟ್ಟಿಂಗಿತ್ತು ನನ್ನ ಹೊಸ ಡಿಸೈಡ್ ಹೋಗಿದೆ. ಎರಡನೆಯದು ನನ್ನ ಕವನ ಸಂಕಲನ. ಇನ್ನೊಂದು 3ನೇದು ಅದೊಂದು ಯಾರ್ದು ಅವರ ಹೆಸರು ಕೂಡ ಮರೆತೋಗಿದೆ. ಈ 3 ಕವನ ಸಂಕಲನಗಳು ಅತ್ಯುತ್ತಮ ಅಂತ ನಮ್ಮ ತಿಳುವಳಿಕೆ ಬಂದದ್ದು ಅಂತ ಅವರು ಪ್ರಕಟಿಸಿದ್ರು. ಅದೊಂದು ಕಟ್ಟಿಂಗ್ ಮಾಡಿಕೊಂಡು ಇಟ್ಟಿದ್ದೆ ನಾನು. ಮತ್ತೆ ಅದರ ಆಸಕ್ತಿ ಹೋಗಿದ್ದು ಎಲ್ಲಿಯೂ ಡಿಸೈಡ್ ಹೋಗಿ. ಆಮೇಲೆ ಆ ಕವನ ಸಂಕಲನ ಅದಕ್ಕೆ ನಾನು ಚಿತ್ರಕ್ಕೆ ಉಡುಪಿಯ ರಮೇಶ್ ಶೆಣೆಯವರಿದ್ದರು, ಅವರ ಹೆಸರು ದೊಡ್ಡ ಆರ್ಟಿಸ್ಟ್ ಆ ಸಮಯದಲ್ಲಿ. ರಮೇಶ್ ರಾವ್ ಅವ ಬಳೆಯಲ್ಲಿ ಇದ್ದರು, ದೊಡ್ಡ ಆರ್ಟಿಸ್ಟ್ ಅವರು, ಬಹಳ ಜಿ ಎಸ್ ಶೆಣಯ್ಯ. ಅದರಲ್ಲಿ ನನ್ನ ಹೆಸರು ಎಲ್ಲ ಮರ್ತೋಗಿದ್ದೀನಿ. ಅವರದಕ್ಕೆ ಮುಖಪುಟ ಬರೆದುಕೊಟ್ಟರು. ಮುಖಪುಟ ಅವರನ್ನು ಬಳಸಿದೆ. ಆವಾಗ ಅವರು ಭಾಳ ಮುಂಚೂಣಿಯಲ್ಲಿ ಇದ್ದರು. ಅವರೊಂದು ಸ್ಟುಡಿಯೋದಲ್ಲೆಲ್ಲ ಈ ರಮೇಶ್ ಅವರು ಅವರೆಲ್ಲ ಬಳಸಿದ್ರು. ನಾವು ಉಡುಪಿಯಲ್ಲಿ ಅವರು ಮತ್ತೆ ಬೆಂಗಳೂರಿಗೆ ಹೋದರು. ಅವರು ದೊಡ್ಡ ದೊಡ್ಡ ಸೈಜಿನ ವಾಲ್ ಸೈಜಿನ ಇದೆಲ್ಲ ಜಿ ಎಸ್ ಶೆಣೈ. ಹೌದೌದು, ಜಿ ಎಸ್ ಶೆಣೈ. ಹೌದೌದು, ಅವರು ಅದಕ್ಕೆ ಮುಖಪುಟ ಬರೆದದ್ದು. ಆಮೇಲೆ ಅದನ್ನು ನೋಡಿದ ನಂತರ ನಮ್ಮ ಶಾಂತರಾಮ ಸೋಮಯ್ಯ ಕೂಡ ನಿಮ್ಮ ಮುಖಪುಟ ಅದ್ರದ್ದು ಭಾಳ ಚೆನ್ನಾಗಿದೆ, ಅದು ಯಾರು ಮಾಡಿದ್ದೀವಿ ಅಂತ ಕೇಳಿ ಅವರು ನನಗೆ ಅವರ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳ್ಕೊಂಡಿದ್ರು. ಇಷ್ಟು ಆಮೇಲೆ ಆ ಸಮಯದಲ್ಲಿ ಅದನ್ನು ಪ್ರಕಟವಾದ್ದರಿಂದ ಏನಾಯಿತು ಅಂದರೆ, ಹೇಗೆ ನಾನು ಕೆಲವು ವಿಮರ್ಶಕರಿಗೆ ಅದನ್ನು ಕವಿಗಳಿಗೆ ಕಳಿಸಿದೆ. ಚೆನ್ನವೀರ ಕಣಿವೆಯವರು ಒಂದು ಇಡೀ ವಿಸ್ತೃತವಾದಂಥ ಪತ್ರಿಕೆ ಒಂದು ಪತ್ರ ಬರೆದಿದ್ದಾರೆ. ಅದನ್ನು ಅಂತರ್ದೇಶೀಯ ಪತ್ರಿಕೆ ಉಂಟು. ಇದು ಪ್ರಕಟವಾಗಿ ಹೇಗೆ ಸಾಧ್ಯವಾಯಿತು ಅಂತ ಹೇಳಿದರೆ, ಬಂಡಾರ ಕಾಲೇಜಿರುವಾಗ ನರಸಿಂಹಸ್ವಾಮಿ ಆಮೇಲೆ ಸೂರಂ ಎಕ್ಕುಂಡಿ ಅವರಿಬ್ಬರು ಬಂದಿದ್ದರು. ಅವರು ಬಂದು ಒಂದು ದಿವಸ ಇದ್ದರು. ಅವರ ಕವನ ಓದಿದ್ರು. ನಾನು ಅವರನ್ನು ಮನೆಗೆ ಕರೆದಿದ್ದೆ. ಅವರಿಗೆ ಆಮೇಲೆ ಹೂವಿನಕೆರೆಗೆ ಎಕ್ಕುಂಡಿಯವರಿಗೆ ಭಾಳ ಅಂತ ಅದರಲ್ಲಿ ಆಸಕ್ತಿ ಜಾಸ್ತಿ. ಅಲ್ಲೆಲ್ಲ ಅವರನ್ನು ಕರ್ಕೊಂಡು ಹೋಗಿದ್ದರು, ನಾನು ಹೈವನಾಚಾರ್ಯಲ್ಲ. ಅವರು ಮತ್ತು ಸಮುದ್ರ ಬದಿಗೆ ನಾವು ಮರವಂತೆಗೆ ಹೋಗಿಲ್ಲ ನೋಡಿದ್ದೆವು. ಅವರು ಹೇಳಿದರು, ನೀವು ನಿಮ್ಮ ಕವಿತೆಗಳನ್ನು ಪ್ರಕಟ ಮಾಡಿ ಅಂತ ಅವರು ಪ್ರೋತ್ಸಾಹ ಮಾಡಿದ ನಂತರ ನಾನು ಆ ಪ್ರಕಟಣೆ ಕೆಲಸಕ್ಕೆ ಅದನ್ನು ಮಾಡಲಿಕ್ಕೆ ಕಾರಣ ಆಯಿತು. ಹಾಗೆ ಅದನ್ನು ಪ್ರಕಟ ಆದ ನಂತರ ಅನೇಕ ಕವಿಗಳಿಗೆಲ್ಲ ಕಳಿಸಿದೆ. ಅದರಲ್ಲಿ ಕೈಯರ ಹಿನ್ನೆಲೆಯಲ್ಲಿ ಆಮೇಲೆ ಗಣವಿಯವರು ಮತ್ತು ವೇಣುಗೋಪಾಲ ಸ್ವರಭ ಅಂತ ಒಬ್ಬರು ಇದ್ದರು. ಅವರು ಈಗ ಇಲ್ಲ. ಅವರು ಈ ಕೆಲವೆಲ್ಲ ಭಾಳ ಒಳ್ಳೆಯ ಮಧ್ಯಮದಿದ್ದಾರೆ. ನನಗೆ ಹೆಚ್ಚು ನನಗೆ ಗುರುತಿಸಿ ಮಾಡಿದ್ದು ಹರಿದಾಸ ಭಟ್ರೆ. ಆ ಹರಿದಾಸ ಭಟ್ರು ನಮ್ಮನ್ನು ಕರೆದೋದು ಕವಿಗೋಷ್ಠಿಗೆ, ಗಾಂಧಿ ಜಯಂತಿ ಕವಿಗೋಷ್ಠಿಗೆ. ನಿಸಾರ್ ಅಹಮದ್ ಅದು ಅಡಿಗರು ಅದರ ಅಧ್ಯಕ್ಷರು ಕವಿಗೋಷ್ಠಿದ್ದು. ಅದರಲ್ಲಿ ನಿಸಾರ್ ಅಹಮದ್ ಇದ್ದರು, ಕೆ ಎಸ್ ನರಸಿಂಹಸ್ವಾಮಿ ಇದ್ದರು, ಎನ್ ಎಸ್ ಲಕ್ಷ್ಮಣ ಭಟ್ ಇದ್ದರು, ಭಾಳ ಜನ ಇದ್ದರು. ನನಗೂ ಅದರಲ್ಲಿ ಅವಕಾಶ ಪಟ್ಟಿದ್ದರು. ಗಾಂಧಿ ಮೇಲೆ ವಿಷಯ ಕವಿತೆ ಬರೀಬೇಕಂತ ನಾನು ಬರೆದಿದ್ದೆ. ಹಾಗೆ ಆಮೇಲೆ ಉಡುಪಿಯಲ್ಲಿ ಒಂದು 2-3 ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂಥದ್ದು ಸಂದರ್ಭ ಅವಕಾಶ ಬಂತು. ಮಂಗಳೂರಿನಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಮಾಸ್ತಿಯವರಿದ್ದರು, ಜೆ ಪಿ ರಾಜರತ್ನಂ ಇದ್ದರು. ಅವರು ಕವಿಗೋಷ್ಠಿಯಲ್ಲಿ ಭಾಗಿಯಾಗತ್ತಲ್ಲ, ಆ ಸಭೆಯಲ್ಲಿ ಇದ್ದರು. ನಾನು ಅಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಓದಿದ್ದು ಕವಿಗೋಷ್ಠಿ. ಹಾಗೆ ಒಂದು ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂಥ ಅವಕಾಶ ಆ ಕಾಲದಲ್ಲಿ ಸಿಕ್ಕಿತ್ತು ಈ ಪ್ರಕಟ ಆದ ನಂತರ. ಆಮೇಲೆ ಅದು ಪ್ರಕಟ ಆದ ನಂತರ ಮತ್ತೆ ನೋಡುವ ಅಂತ ಹೇಳಿ ನಾನು ಒಂದು 4 ಕವನಗಳನ್ನು ಮತ್ತೆ ಬರೆದು ಪ್ರಕಟವಾಗಿಲ್ಲ ಅದರಲ್ಲಿ. ಅದನ್ನು
ಈ ನವ್ಯ ಕವಿತೆ ಅವರನ್ನು ಅಧ್ವರ್ಯತೆಯನ್ನು ಗೋಪಾಲಕೃಷ್ಣ ಅಡಿಗರು ಅವರ ಪತ್ರಿಕೆಯಲ್ಲಿ ಬರುವಂಥ ಸಾಕ್ಷಿ ಅಂತ ಅವರೇ ಅವರ ಸಂಪಾದಕತ್ವ ಅವರ ಸಂಪಾದಕತೆಗೆ ನಾನು ಕಳಿಸಿದೆ. ಅಲ್ಲಿ ಕ್ರಮ ಹೇಗೆ ಅಂತ ಹೇಳಿದ್ರೆ ಒಂದೊಂದಲ್ಲ ಒಂದು ನಾನು ಎಷ್ಟು ಕವನವನ್ನು ಕಳಿಸ್ಬೋದು, ಅವರೊಂದು 2-3 ಹಾಕಿ ಬಿಡ್ತಾರೆ. ನಾನು ಒಂದು 3 ಕವನವನ್ನು ಬರೆದು ನವ್ಯ ರೀತಿಯಲ್ಲಿ ಬರೆದು ಅದು ಕಳಿಸಿದೆ. ಆ 3 ಪ್ರಕಟ ಮಾಡಿದೆ. ಆವಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು, ಅಂದರೆ ಈ ಯಾರಿಗೆ ಸ್ವಲ್ಪ ನಡಿಬಹುದು ಇದರಲ್ಲಿ ಅಂತ. ಆಮೇಲೆ ಪುನಃ ಒಂದು ಕವಿತೆ, ದೀರ್ಘ ಕವಿತೆ, ಅದು ಬಹುಶಃ 25 ಸ್ಟಾನ್ಸ ಉಂಟು. ಅದು ಹಳೆಯ ನವೋದಯ ರೀತಿಯ ಶೈಲಿಯೇ, ನವೋದಯ ರೀತಿಯ ಶೈಲಿ. ಆದರೆ ಅದರ ಒಂದು ರೀತಿ ವಸ್ತು ಮಾತ್ರದ ಒಂದು ಆಧುನಿಕ ಕಾರಣವಾಗಿಲ್ಲ. ಒಂದು ಕವನವನ್ನು ಬರೆದು ನನ್ನ ಮನೆಯೊಳಗೆ ನಾನು ಬಂದಿ ಅಂತ ಆ ಕವನ ಅದನ್ನು ಬಳಸಿದೆ. ಅದು ಛಂದೋಬದ್ಧವಾದದ್ದೇ, ಪ್ರಾಸಬದ್ಧವಾದ ಛಂದೋಬದ್ಧವಾದ 25 ಸ್ಟಾನ್ಸ 4-4 ಲೈನ್ ಅಂತ ಕಳಿಸಿದ್ವಿ. ಜಿನುಗು ಮಳೆ ಮುಸ್ಸಂಜೆ ತೆರೆದ ಬಾಗಿಲು ಬಂದೆ, ಅಲಿಗಣ್ಣು ಕೊಯ್ದ ಬಟ್ಟೆಯಲೆ ಒಳಗೆ ಆವಿಳಿಸಿ ಮಲಗು ಎಂದವರೇ ಮತ್ತೆ ಕೀಲಿ ಕೈ ಕೊಡಲು ಕಳೆದಿದ್ದು ಬೆಳಗ್ಗೆ. ಹೀಗೆ ಹೋಗ್ತದೆ ಆರಂಭ. ಅಂದರೆ ಇಡೀ ಅವರು ಯಾವುದು ಬದಲಾವಣೆಯಿಂದ ಹಾಕಿದ್ದಾರೆ. ಆಮೇಲೆ ಅವರು ನನಗೆ ಕವಿಗೋಷ್ಠಿ ನಮ್ಮ ಬಂಡಾರ ಕಾಲೇಜ್ ಸಂದರ್ಭದಲ್ಲಿ ಅವರು ನೆನಪಿತ್ತು ಅವರಿಗೆ ಪ್ರಕಟ ಅಲ್ಲಿ ಒಂದು ಆಗಿದೆ ಅಂತ ಹೇಳಿ ಅಂತ ಹೀಗೆ ಅಂತ ಅವ್ರು ಹೇಳಿ. ಅದರಲ್ಲೇ ಚಂದ್ರಶೇಖರ ಕೆಲ್ಲಯ್ಯರು ಆ ಕ್ರಾಪುತಲೆಯ ಇದು ಮಾಂತ್ರಿಕ ಹೌದೌದು ಅದನ್ನು ಓದಿದ್ದ ಅವರು ಭಾಳ ಸಂತೋಷ ಪಟ್ಟಿದ್ರು ಅವರು. ಅದು ಹೀಗೆ ಆ ಕಾಲದಲ್ಲಿ ಅದರಿಂದಾಗಿ ನನಗೆ ಟಿವಿಗೆ ಎದುರಾಯಿತು. ಇವರೆಲ್ಲ ಭಾಳ ಕಟ್ಟಿದ್ರು. ಮುರಾರಿ ಬಲ್ಲಾರ್ ಈ ಮುರಾರಿ ಬಲ್ಲಾರ್ ಅವರೆಲ್ಲ ಆ ಕಾಲದಲ್ಲಿ ಉಡುಪಿಯಲ್ಲಿ ಇರುವಾಗ ಅವರು ತುಂಬ ಹಾಗೆ ಪರಿಚಯ ಆಗಿತ್ತು. ಆಮೇಲೆ ಮತ್ತೆ ಕೆಲವು ಕವಿತೆಗಳನ್ನು ಬೇರೆ ಪತ್ರಿಕೆಗಳು ನವ್ಯ ರೀತಿಯಲ್ಲಿ ಕಳಿಸಿಕೊಡ್ತಿದ್ದೆ. ಆದರೂ ಮನೋಧರ್ಮದಲ್ಲಿ ಮಾತ್ರ ಹೆಚ್ಚು ಬದಲಾವಣೆ ಆಗಲಿಲ್ಲ. ಮೊದಲಿದ್ದಲ್ಲಿ ಅದು ಕೆಲವು ಪ್ರಕಟಣೆ ಆಯಿತು. ಆಮೇಲೆ ನಾನು ಅದನ್ನು ಈ ಮಾರ್ಗ ನನಗೆ ಅಷ್ಟು ಹಿಡಿಸುವುದಿಲ್ಲ ಅಂತ ನನಗೆ ಬಿಟ್ಟೆ. ನಾನು ಸುಮಾರು ವರ್ಷದವರೆಗೆ 10 ವರ್ಷದವರೆಗೆ ಯಾವ ಕವಿತೆಯನ್ನು ಮತ್ತೆ ಬರೀಲಿಕ್ಕೆ ಹೋಗಲಿಲ್ಲ. ಇದು ನನಗೆ ಈ ಮಾರ್ಗ ನನಗೆ ಅಷ್ಟು ಇದಾಗಲಿಲ್ಲ. ಮತ್ತು ನನ್ನ ಕವಿತೆಗೆ ಮೇಲಿನ ದೃಷ್ಟಿಯೂ ಬದಲಾಯಿತು. ಆದ ಕಾರಣ ಈಗ ನಾನು ತುಂಬ ಇಲ್ಲಿ ಇರುವಂಥ ಈ ಕವಿತೆ ಕುರಿತು ರಸಾಸ್ವಾದ ಅಂತ ಹೇಳಿಕೊಂಡು ನೋಡಿದ್ದೇವೆ. ನೀವು ಇದಕ್ಕೆ ಎಲ್ಲ ಬಂದದ್ದು ನನಗೆ ಭಾಳ ಆಶ್ಚರ್ಯ ಆಗಿರ್ತದೆ. ಮತ್ತು ನಾನು ಏನೋ ನಿಮ್ಮಿಂದ ಕಲಿಬೇಕಂತೇಳಿ ಬಂದವನು. ಯಾಕಂತ ಹೇಳಿದರೆ ನಾನು ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕವಿತೆಯಲ್ಲಿ ನಿಜವಾದ ಆಸಕ್ತಿ ಉಳ್ಳಂಥ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಈ ಕನ್ನಡ ನಾಡಿನಲ್ಲಿ, ಒಬ್ಬರಾದರೂ ಇದ್ದಾರಾ ಅಂತ ಹುಡುಕಿದ್ರೆ ನನ್ನ ಇಷ್ಟವರೆಗೆ ಪರಿಚಯದಲ್ಲಿ ಒಬ್ಬರಿಗೂ ಸಿಕ್ಕಿದಂತೆ ನಾನು ಹೇಳಿಕೆ ಧೈರ್ಯ ಬರುವುದಿಲ್ಲ. ಯಾಕೆ ನಾನು ಹೇಳ್ತೇನೆ ಅಂದರೆ ನಿಜವಾದ ಆಸಕ್ತಿ ಉಳ್ಳವರನ್ನು ಯಾರು ಅಂತ ಅದಕ್ಕೊಂದು ನನ್ನದೊಂದು ಪರಿಭಾಷೆ ಉಂಟು. ಏನು ಅಂತ ಹೇಳಿದರೆ, ಯಾರು ಕವಿತಾ ಪ್ರಪಂಚದಲ್ಲಿ ಬರೀಲಿಕ್ಕೆ ಅಥವಾ ಯಾವುದೇ ಸಾಹಿತ್ಯಗಳಲ್ಲಿ ಬರೆಯೋರಿದ್ದಾರೆ ಅವರು ಕವಿತೆಗಳನ್ನು ಎಷ್ಟೇ ಓದಿರ್ಬೋದು, ಎಷ್ಟೇ ಬರೆದಿರ್ಬೋದು, ಅವರಲ್ಲ. ಕವಿತೆ ಪ್ರೀತಿ ಇರುವವರು ಅಂತ ಹೇಳಿದ್ರೆ ನಿಮ್ಮಂಥವ್ರು ಯಾವುದು ಕವಿತೆಯನ್ನೆಲ್ಲೇ ಓದಿ ಒಂದು ಕವಿತೆ ಸಾಕು, ಒಂದು ಒಳ್ಳೆಯ ಕವಿತೆ ಓದಬೇಕು, ಇವ್ರು ಯಾರು ಬರದದ್ದು ಅಂತ ಅವರ ಪುಸ್ತಕ ಉಂಟಂತ ಮಾರ್ಕೆಟಿಗೆ ಹೋಗಿ ಅಲ್ಲಿ ಉಂಟಂತ ಹುಡುಕಿ, ಅಲ್ಲಿ ಸಿಕ್ಕದ್ದು ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ಉಂಟಂತ ನೋಡಿ ಅದನ್ನು ತಂದು ಅದಕ್ಕೆ ಹಣ ಕೊಟ್ಟು ತಂದು ಅದನ್ನು ಎಲ್ಲಿ ಇಲ್ಲದೆ ತರಿಸಿ ಅದನ್ನು ಇಟ್ಟುಕೊಂಡು ಓದುವಂಥ ಆ ರೀತಿ ಆಸಕ್ತಿಯವರು ಮಾತ್ರ ನಿಜವಾದ ಕಾವ್ಯ ಪ್ರೀತಿಯವರು ಅಂತ ನಾನು ಬರೋದು ಆಯ್ಕೆ ಮಾಡಿ. ಯಾಕೆಂತ ಹೇಳಿದರೆ ಸಾಧಾರಣ 1950ರ ದಶಕದಲ್ಲಿ ನನಗೆ ನನ್ನ ಆಸಕ್ತಿ ಹುಟ್ಟಿದ್ದು ಆ 50ರ ದಶಕದಲ್ಲಿ. ಅದಕ್ಕೆ ಮುಖ್ಯವಾಗಿ ಬೇಂದ್ರೆಯವರು ಎಲ್ಲ ಕಾರಣ. ಬೇಂದ್ರೆಯವರು ಆವಾಗ ಬಂದಿದ್ದರು. ಅವರು ಬೆಸೆಂಟ್ ಗರ್ಲ್ಸ್ ಸ್ಕೂಲಲ್ಲಿ ಅಲ್ಲಿ ಅವರದ್ದು ಭಾಷಣ ಇತ್ತು. ನಾನು ಆವಾಗ ವಿದ್ಯಾರ್ಥಿ ಆಗಿದೆ LSS ಕಾಲೇಜಲ್ಲಿ. ನಾನು ಆ ಕ್ಲಾಸ್ ತಪ್ಪಿಸಿ ಅವರ ಭಾಷಣಕ್ಕೆ ಕೇಳಿ ಹೋಗಿದ್ದೆ. ಅವರು ಇಳಿದು ಬಾ ತಾಯಿ ಎಂಬುದನ್ನು ಅವರೇ ಹಾಡಿದ್ರು. ಅದನ್ನು ಹಾಡಿದ್ದು ಅದನ್ನೆಲ್ಲ ಕೇಳಿದ ನಂತರ ನನಗೆ ಆಸಕ್ತಿ ಆಯಿತು. ಯಾವುದು ಈ ಕವಿತೆ ಎಂಬುವಂಥದ್ದು ಮುಖ್ಯವಾಗಿ ಕವಿತೆಯ ಗೇಯತೆ ಮತ್ತು ಅದಕ್ಕೆ ಆ ಭಾವಕ್ಕೆ ಹೊಂದಿಕೊಳ್ಳುವಂಥದ್ದು ಇದು ನನಗೆ ಆ ರುಚಿ ಹಿಡಿದಾಗ ರೀತಿಯಲ್ಲಿ. ಆಮೇಲೆ ನಾನು ಹುಡುಕಿ ಹೋಗಿ
ಒಂದಷ್ಟು ಕವಿತೆಗಳವರ ಕವಿತೆಗಳನ್ನೆಲ್ಲ ಹಣ ಕೊಟ್ಟು ನಾನು ತಗೊಂಡಿದ್ದೇನೆ. ಕುವೆಂಪು ಆ ಸಮಯದಲ್ಲಿರುವಂಥ ಪೂತಿನ ಹಣತೆ ಅದೆಲ್ಲ ಆವ ಕಾಲದ 50ರಲ್ಲಿ ತಗೊಂಡಂಥ ಕವಿತಾ ಪುಸ್ತಕಗಳೆಲ್ಲ ಹತ್ರ ಉಂಟು. ಇದೆಲ್ಲವೂ ನಾನು ಹಣ ಕೊಟ್ಟು ತಗೊಂಡು ಎಲ್ಲೆಲ್ಲಿಗೆ ತರಿಸಿ ಅದನ್ನು ಆ ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ನೋಡಿದೆ. ಈಗ ಯಾರತ್ತೆ ಕೊಟ್ಟರು ಕೂಡ ಕವಿತೆಗಳು ಪುಸ್ತಕ ಕೊಟ್ಟರೆ ಆಮೇಲೆ ಪತ್ರಿಕೆ ವಿಮರ್ಶೆ ಬರೆಯುವವರು ಅವರನ್ನೆಲ್ಲ ಹೊರಗೆ ಬಳಸ್ತಾರೆ. ನಾನು ಅವರು ಪತ್ರಿಕೆಗೆ ಪಾಠ ಕಲಿಸುವವರು ಕಾಲೇಜಿನಲ್ಲಿ ಕನ್ನಡವನ್ನು, ಯಾಕೆಂದರೆ ಅವರಿಗೆ ಅದು ಕಲಿಸಬೇಕು, ಅವರಿಗೆ ಅವರ ಕರ್ಮ, ಅದಕ್ಕೋಸ್ಕರ ಅವರು ಅದನ್ನು ಪಾಠ ಮಾಡ್ತಾರೆ ಹೊರತು ಅವರ ಆಸಕ್ತಿಯಿಂದ ಅಲ್ಲ. ಆದ ಕಾರಣ ಆಸಕ್ತಿಯಲ್ಲಿ ಅಂತ ಹೇಳಿದರೆ ಹೀಗೆ ಅವರು ಓದ್ತಾರೆ, ಭಾಳ ಸಂತೋಷ ಪಡ್ತಾರೆ. ಯಾರಿಗೂ ಬರೀಲಿಕ್ಕೆ ನಾನು ಒಳ್ಳೆದಿದ್ದು ಅಂತ ಪೇಪರಲ್ಲಿ ಬರೀಲಿಕ್ಕೂ ಹೋಗುವುದಿಲ್ಲ ಅಂತ ಸಂದರ್ಭವೂ ಇರಲಿಲ್ಲ. ಆದರೆ ಅಂಥವ್ರು ಭಾಳ ಮಂದಿ ಇರ್ತಾರೆ ಅಂತ ಗೊತ್ತಿದ್ರು ಕೂಡ ಒಬ್ಬರು ಕೂಡ ಸಿಗಲಿಲ್ಲ. ಕಾಲೇಜಿನ ಲೆಕ್ಚರ್ ಇಷ್ಟು ದಕ್ಷಿಣ ಕನ್ನಡ ಇಷ್ಟು ಕಾಲೇಜಲ್ಲಿ ಇದ್ದಾರೆ, ಯಾವತ್ತಿನವರೆಗೂ ಸಿಗಲಿಲ್ಲ. ಏನಿಲ್ಲ ಇದ್ದರೆ ನೀವು ಯಾರನ್ನಾರು ಗುರುತಿಸಿ ನನಗೆ ಹೇಳಿದ್ರು ಆಗ್ಬೋದು ಅಂತ ನೋಡಲಿಲ್ಲ. ಅಲ್ಲ ಅದಲ್ಲ ನಮ್ಮ ಹತ್ರ ಇರುತ್ತಲ್ಲ ಅದೇ ರೀತಿಯಲ್ಲಿ ಇವರು ಮೊನ್ನೆ 6,000 ಪುಸ್ತಕ ಉಂಟು ನೋಡಿದೆ. ನಾನು ಭಾಳ ಖುಷಿ ಆಯ್ತು ನನಗೆ. ನನ್ನಲ್ಲಿ ಬಹಳಷ್ಟು ಪುಸ್ತಕಗಳುಂಟು. ಏನು ಮಾಡೋದು ಅಂತ ಇದು ಗೊತ್ತಾಗಿದೆ ನನಗೆ. ಕೊನೆಗೆ ಆದಷ್ಟು ಪುಸ್ತಕಗಳನ್ನು ಕಾಲೇಜಿಗೆ ಡೊನೇಷನ್ ಆಗಿ ಕವಾಟು ಸಹಿತ ಕೊಟ್ಟೆ, ಯಾಕಂದ್ರೆ ಯಾರಿಗಾದ್ರೂ ಉಪಕಾರ ಆಗಲಿ ಅಂತ. ಅದು ಈ ರೀತಿ ಆಗ್ತದೆ. ಇದು ಇಷ್ಟು ವಿಷಯ. ನಾನು ಮಾತಾಡ್ಬೋದಪ್ಪ? ಫ್ರೀ ಫ್ರೀ ಹಾಗಾದ್ರೆ ನೋಡಿ. ಆಮೇಲೆ ಸಾಮಾನ್ಯ ನಾನು ಸಾಧಾರಣ 1000 ಅಥವಾ 2 ನಾನು ನಿವೃತ್ತರಾದ ನೆನಪು 93ರಲ್ಲಿ ನಿವೃತ್ತರಾದದ್ದು. 58ನೇ ವರ್ಷಕ್ಕೆ ಆವಾಗ 93 ಆವಾಗ ನಿವೃತ್ತನಾದವನು. ಆಮೇಲೆ ಆ ಕವಿತೆ ಕವಿತೆ ನಿಲ್ಲಿಸಿದ್ದೆ ನನಗೆ ಅದರ ಇದೇನು ಬೇಡ ಅಂತೇಳಿ. ಹಾಗಂತ ನಾನು ಕವಿತೆ ಓದ್ತೇನೆ. ನಾನು ಆ ನವೋದಯದ ಆಗಿನ ಕೆಲವು ಕವನ ಸಂಕಲನ ಒಂದು 30-40 ಕವನ ಸಂಕಲನ ಇದೆ, ಈಗಲೂ ಇದೆ. ಅದನ್ನು ಅನೇಕ ಕೊಟ್ಟಿದ್ದೇನೆ, ಕೆಲವು ಇನ್ನೂ ಇಟ್ಟುಕೊಂಡಿದ್ದೇನೆ. ಆಮೇಲೆ ನನಗೆ ಅಲ್ಲಿ ಆವಾಗಿದ್ದಂಥ ಒಂದು ಕವಿಗೋಷ್ಠಿಯಲ್ಲೆಲ್ಲ ಭಾಗವಹಿಸಬೇಕಾಯಿತು. ನೀವು ಏನಾದರೂ ಬರೀರಿ, ನೀವೆಲ್ಲ ಬರೆದಿದ್ದೀರಿ, ಖ್ಯಾತ ಕವಿಗಳಾಗಿ ಇದೆಲ್ಲ ಕುಶಲಾಯಿಸಿ ಆಮೇಲೆ ಪುನಃ ಮತ್ತೆ ನಾನು ಬರಲಿಕ್ಕೆ ತೊಡಗಿದ್ದೆ. ಆವಾಗ ನನಗೆ ಆವಾಗ ಇಷ್ಟು ಒಳಗೆ ನನಗೆ ಬದಲಾಗಿತ್ತು. ಈಗ ನನ್ನ ಪ್ರಸ್ತುತ ಏನು ಅಂತ ಹೇಳಿದರೆ, ಈಗ ಬಂದಂಥ ಇದೇ ಫೇಸ್ಬುಕ್ಕಿನಲ್ಲಿ ಸಾಧಾರಣ 60 ಅಥವಾ 70 ಕವನ ಹಾಕಿದ್ದೇನೆ. ಇಷ್ಟೊಳಗೆ 70 ಕವನ ಹಾಕಿದ್ದೇನೆ. ಅದನ್ನೇ ಕವಿತೆಗೆ ಮೀಸಲಾದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ, ಗೊತ್ತು ನನಗೆ, ಕಲಾವಾಹಿನಿ ಸಂಘ ಅಂತ. ಅದರಲ್ಲಿ ಭಾಳ ಮಂದಿ ಹೆಂಗಸರು ಅವರು ಇದೆಲ್ಲ ತುಂಬ ಜನ ಬರೆಯುವರಿದ್ದಾರೆ. ಕಲ್ಯಾಣ ಗಣಪತಿ ಭಟ್ರು, ಮಧುರಕಾನಂದ ಗಣಪತಿ ಭಟ್ರು, ಇಂಥವರು ಸುಮಾರು ಬರೀತಾರೆ. ಅದರಲ್ಲಿ ಬೇರೆ ಯಾವುದೇ ರಾಜಕೀಯದಾಗಲಿ ಯಾವುದನ್ನೇ ಹಾಕಲಿಕ್ಕಿಲ್ಲ. ಕೇವಲ ಸ್ವರಚಿತ ಕವನಗಳು ಅಥವಾ ಯಾವುದು ಬೇರೆ ಬರಹಗಳು, ಯಾವುದಾಗಬಹುದು, ಕಥೆಯಾಗಬಹುದು, ಯಾವುದಾಗಬಹುದು. ತುಂಬ ಮಂದಿ ಭಾಳ ಆ್ಯಕ್ಟಿವ್ ಆಗಿ ಒಂದು ವರ್ಷಕ್ಕೆ 30ರಷ್ಟು ಅದರಲ್ಲಿ ಬಂದು ಬೀಳ್ತದೆ. ಅದರಲ್ಲಿ ನಾನು ಸಾಧಾರಣ 60-70 ಹಾಕಿದೆ. ಅದರಲ್ಲಿ ನನಗೆ ಎಲ್ಲದಕ್ಕೂ ಸಾಧಾರಣವಾಗಿ ಒಳ್ಳೆ ಅದಕ್ಕೆ ಸ್ಪಂದನ ಸಿಕ್ಕಿದ್ದು. ಕವಿತೆ ಮೆಚ್ಚಿದ ಕವಿತೆ, ಹಳೆ ಕವಿತೆಗಳನ್ನು ಮೆಚ್ಚುವವರು ಇದ್ದಾರೆ ಅಂತ ಗೊತ್ತಾದರೆ ನಾನು ಮಾಡ್ತೇನೆ. ಹಾಗೆ ಇದು ಒಂದು ವಿಚಾರ. ಅಲ್ಲಿ ಇದ್ದಾರೆ, ಆದರೆ ಯಾರು ಗೊತ್ತಾಗ್ತಿಲ್ಲ. ಈ ನಮ್ಮ ಶಿಕ್ಷಿತ ವಲಯದಲ್ಲಿ ಕಾಲೇಜಿನ ಲೆಕ್ಚರಲ್ಲಿ ಇರಬೇಕಿತ್ತು. ಕಾಲೇಜ್ ಲೆಕ್ಚರ್ ಪುಸ್ತಕ ಓದುವವರೇ ಕಡಿಮೆ ಆಗಿದ್ದಾರೆ ನೋಡುವಾಗ. ಲೈಬ್ರರಿ ಹೋಗಿ ಯಾರು ಓದ್ತಾರೆ ನೋಡಿದ್ರೆ ಯಾರು ಓದುವವರು ಇಲ್ಲ ಅಂತ ಅವರು ಹೇಳ್ತಾರೆ. ನೀವು ಕಲಿತಂದು ಆಗ್ತೀರಿ, ಈ ಪುಸ್ತಕ ಓದುವವರು ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಗಿರುವಾಗ ಕನ್ನಡದ ಪುಸ್ತಕ ಈ ಕವಿತೆ ನಾನು ಇತ್ಯಾದಿಯನ್ನು ಓದುವವರು ಇಲ್ಲ, ಓದುವ ಆಸಕ್ತಿಯೂ ಇಲ್ಲ. ಹಾಗಾಗಿ ಮತ್ತು ಕವಿಗೋಷ್ಠಿಗಳು ಆ ಕಾಲದಲ್ಲಿ ಈಗ ನೋಡಿದ್ದೆ ನಾನು. ಯಾವ ಕವಿಗೋಷ್ಠಿಯಲ್ಲಿ ಕೂಡ ಕ್ರ್ಯಾಪ್ ಹೊಡಿತಾರೆ, ನನಗೆ ಹೇಳ್ತಿರ್ತಾರೆ, ಮತ್ತೊಂದು ಮಾಡ್ತಾರೆ ಹೊರತು ಆ ಕವಿತೆಯನ್ನು ಅದು ನೋಡಿ ಮೂಡಿದ್ರೆ ನುಡಿಸಿದ್ದೆ. ನಾನು 10 ನಿಮಿಷ ಎಷ್ಟು ನುಡಿಸಿ ಆಯ್ತು, ಅದನ್ನು ಪ್ರತಿಯೊಂದಕ್ಕೂ ಹೋಗಿದ್ದೇನೆ. ನಾನು ಅಲ್ಲಿ ಕವಿಗೋಷ್ಠಿಯನ್ನು ನೋಡಿದ್ದೇನೆ. ಯಾವ ಕವಿತೆ ಹಾಡ್ತಾರೆ ಎಲ್ಲ ಬರ್ತಾರೆ, ಕುಟುಂಬ ಸಹಿತವಾಗಿ ಬಂದು ಕೂತ್ಕೊಳ್ತಾರೆ, ಕವಿತೆಗಳಿಗೆ ಕ್ರ್ಯಾಪ್ ಹೊಡಿತಾರೆ. ಆದರೆ ಕವಿತೆಯನ್ನು ಪ್ರಿಂಟಿನಲ್ಲಿ ಕೊಟ್ಟು 2 ಸಲ ಓದಿದ್ರು ಮತ್ತು ಅದನ್ನು ಆಳವಾಗಿ ಓದಲಿಕ್ಕೆ ಉಂಟು. ಹಾಗಿರುವಾಗ ಅವರಲ್ಲಿ ನಿಂತುಕೊಂಡು 1 ಸಲ ಹೀಗೆ ಓದಿದಾಗ
ಎಷ್ಟು ಅದು ಆ ಸಂವಹನ ಆದೀತು. ನಾನು ನೀವು ಆಚೆ ಮಾಡಿ ಈಗ ಕವಿತೆ ನಿಮಗೆ ಮೊದಲೇ ಕೊಟ್ಟರು ಕೂಡ ನಾನು ಓದಲಿಕ್ಕೆ ಬೇಕು. ನನಗೆ ಈಗ ಒಂದು ಸರಳ ಕವಿತೆ ಆದರೂ ಕೂಡ ಒಂದು 5-6 ಸಲ ಓದಬೇಕಾಗ್ತದೆ. ಅದ್ರಲ್ಲಿ ಏನು ಉಂಟು ತಿಳಿಬೇಕಾಗ್ತದೆ. ಅದು ಕವಿತೆ ಒಂದು ನೋಟ ಸಾಕು, ಈಗ ಬೇಕಾ ಬೇಡ ಅಂತ. ಕವಿತೆಯಲ್ಲಿ ಇದರಲ್ಲಿ ಇದ್ದವರಿಗೆ ಈಗ ನೋಡಿದರೆ ಸಾಕು. ಇವರು ಮನೆ ಹೇಳಿದಾಗ 6 ಸೆಕೆಂಡ್ ನಾನು ಒಂದು ಪುಟ ಓದ್ತೇನೆ ಅಂತ ಹೇಳಿದಾಗೆ ಒಂದು ಕವನದ ಹೌದೌದು ಈಗ ನೋಡಿದ್ರೆ ಸಾಕಾರೆ ಆಚೆಗೆ ಇಡುವ ಅಂತ, ಇದು ಓದಬೇಕಾ ಬೇಡ ಅಂತ ಅದೇ ಓದಿಸಿಕೊಡ್ತದೆ. ನಾನೇನು ಓದುವುದಿಲ್ಲ. ಹಾಗಾಗಿ ನೋಡಿ ಕವಿತೆ ಆಸಕ್ತಿ, ನನ್ನ ಆಸಕ್ತಿ ಕುರಿತು ನಾನು ಒಂದು ಹೆಮ್ಮೆಯಿಂದ ಹೇಳಿಕೊಡ್ತೇನೆ. ಯಾಕಂತ ಹೇಳಿದರೆ ಕವಿತೆಯ ನಾನು ಆಮೇಲೆ ಸಾಧಾರಣ 60ರ ನಂತರ ನಾನು ಯಾವುದೇ ಕವಿತೆಗಳನ್ನು ತಗೊಂಡು ನಾನಾಗಿ ಹಣ ಕೊಟ್ಟು ತಗೊಂಡು ನಿಲ್ಲಿಸಿದ್ದೇನೆ ನವ್ಯ ಬಂದ ನಂತರ. ಆದರೆ ಪತ್ರಿಕೆಯಲ್ಲಿ ನನ್ನ ಕೈಗೆ ತರಂಗ, ತುಷಾರದಲ್ಲಿ ನನ್ನ ಕವನ ಬಂದಿದೆ. ತುಷಾರದಲ್ಲಿ ಬಂದಿದೆ, ಸುಧದಲ್ಲಿ ಬಂದಿದೆ, ತರಂಗದಲ್ಲಿ ಬಂದಿದೆ. ರವೀಂದ್ರ ಭಟ್ ಕೂಡ ಒಳ್ಳೆಯ ವಿಮರ್ಶೆ ಭವನಕ್ಕೆ ಬಂದಿದ್ದಾರೆ, ಚೆನ್ನಾಗಿ ಬರ್ತಾರೆ. ಇತ್ತೀಚೆಗೆ ಮರದ ಕುರಿತ ಹಾಡಿಗೆ ಅವರು ಆಮೇಲೆ ಬಂದಿದ್ದಾರೆ. ನಾನು ಆ ಯಾವ ಪತ್ರಿಕೆಯಲ್ಲಿ ಅದು ಯಾರೇ ಬರೆಯಲಿ, ಅದು ಬರೆದ ವ್ಯಕ್ತಿ ಮುಖ್ಯ ಅಲ್ಲ, ಬೇಂದ್ರೆ ಬರೆಯಲಿ ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಹೆಸರಿಲ್ಲದವನು ಬರೀಲಿ, ಕವಿತೆ ಓದಿ ಆ ಕವಿತೆ ನನಗೆ ಸಂತೋಷ ಆದರೆ ನಾನು ಅದನ್ನು ಕಟ್ ಮಾಡಿ ನನಗೆ ಕಂಪನಿಯ ಅನೇಕ ಇದು ಯಾವುದು ರಿಪೋರ್ಟ್ಗಳು ಬರ್ತದೆ ದಪ್ಪ ದಪ್ಪದ್ದು, ಅದರಲ್ಲಿ ಇಷ್ಟು ದಪ್ಪ ಇರ್ತದೆ ಕಂಪನಿ ರಿಪೋರ್ಟ್ಗಳು. ಆ ರಿಪೋರ್ಟ್ನಲ್ಲಿ ಅದಕ್ಕೆಲ್ಲ ಅಂಟಿಸಿಡುವುದು. ನನಗೆ ಇಷ್ಟ ಆದಂಥ ಕವಿತೆಗಳನ್ನೆಲ್ಲ ಕಟ್ ಮಾಡಿದ ನಂತರ ಆ ಕವಿತೆಗಳ ಸಂಕಲನ ಬೇರೆ ಬೇರೆ ಜನ ಇದ್ದಾರೆ. ಲಾವಣ್ಯ ಅಂತ ಹೇಳಿ ಯಾರು ನನ್ನ ಹೆಸರು ಮುಖ್ಯ ಅಲ್ಲ. ನಾನು ಹೆಸರು ಕವಿತೆ ಯಾರು ಬರೆದು ಬೇಂದ್ರೆ ಬರೆದ್ರು ಒಂದೇ, ನನಗೆ ಯಾರೊಬ್ಬ ಹುಡುಗ ಬರೆದ್ರು ಒಂದೇ. ನಾನು ಕವಿತೆ ನೋಡುವುದು ಇದು ಖುಷಿ ಆದರೆ ಬೇಂದ್ರೆ ಅಲ್ಲಾದರೂ ಯಾವುದಾದ್ರು ನನಗೆ ಮುಖ್ಯ ಅಲ್ಲ. ಅದನ್ನು ಕಟ್ ಮಾಡಿ ನಾನು ಇಡ್ತೇನೆ. ಯಾಕಂದ್ರೆ ನನಗೆ ಮತ್ತೊಮ್ಮೆ ಓದಲಿಕ್ಕೆ ಮತ್ತೊಮ್ಮೆ ಓದಿಸಿಕೊಳ್ತದೆ ಅಂಥ ಕವಿತೆಗಳು. ಅಂಥದ್ದು ಕಟ್ಟಿಂಗ್ಸ್ ನಂತರ ಅಂಥದ್ದು ಸುಮಾರು ನೋಡಿ ನಾನು ಅಂಥ ಒಂದು ಕಲೆಕ್ಷನ್ನೇ ಸಾಧಾರಣ 4-5 ಉಂಟು. ಅದರಲ್ಲಿ ಒಂದು 50-60 ಕವಿತೆ ಇರ್ಬೋದು. ಈಗ ನಾನು ಇಂಡೆಕ್ಸ್ ಮಾಡಿ ಆದರೂ ಇಡುವಂಥ ಪರೀಕ್ಷೆ ಬರೀತಾ ಇದ್ದೇನೆ. ಈಗ ಎಲ್ಲ ಹಚ್ಚಿ ಇಟ್ಟದ್ದು. ಅದು ಕಾವ್ಯ ಪ್ರೀತಿ ಇದ್ದರೆ ಅದು ಈ ಕೆಲಸಗಳೆಲ್ಲ ಮಾಡಬೇಕಾಗ್ತದೆ. ಈಗ ನನ್ನ ಧೋರಣೆ ಏನು ಅಂತ ಹೇಳಿದ್ರೆ ಕವಿತೆ, ನನ್ನ ಕವಿತೆ ಅಂದರೆ ಏನು ಅಂತೇಳಿ ನನ್ನ ಧೋರಣೆ ಹೀಗೆ. ನಾನು ಈ ಇಡೀ ಸೃಷ್ಟಿಯೇ ನಮಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ನಾವು ಮಲಗಿದ್ದೇವೆ, ನಿದ್ದೆ ಮಾಡಿದ್ದೇವೆ, ಬೆಳಗ್ಗೆ ಎದ್ದಾಗ ನಮ್ಮ ಎದುರಿಗೆ ಕಾಣುವುದು ಏನಂದರೆ ಈ ಸೃಷ್ಟಿ, ಈ ಜಗತ್ತು, ಈ ಸೃಷ್ಟಿ ಯಾಕೆ ಸೃಷ್ಟಿ ಅಂದರೆ ಏನು ಅಂತ ಹೇಳಿದರೆ ಈ ಸೃಷ್ಟಿ ಬೇರೆ, ಒಂದು ಸಂರಚನೆ ಬೇರೆ. ಸೃಷ್ಟಿ ಅಂತ ಹೇಳಿದರೆ ಸೃಜನಶೀಲತೆಯಿಂದ ಬಂದಂಥ ವಸ್ತು. ಈ ಜಗತ್ತು, ಈ ವಿಶ್ವ, ಇದು ಸೃಷ್ಟಿ. ಯಾಕೆ ಸೃಷ್ಟಿ? ನೀವು ಎಲ್ಲೇ ನೋಡಿ, ಯಾವುದನ್ನೇ ನೋಡಿ, ಯಾವ ಗಿಡ ಮರಗಳನ್ನು ನೋಡಿ, ಹೇಗೆ ಹೂ ಬಿಡ್ತದೆ, ಒಂದು ಪಕ್ಷಿಗಳನ್ನೇ ನೋಡಿ, ಒಂದು ಕೀಟಗಳನ್ನೇ ನೋಡಿ, ಎಷ್ಟು ವಿಧ, ಎಂತೆಂಥ ಬಣ್ಣದ ಪಕ್ಷಿಗಳು ನೋಡಿ, ಎಂಥ ಬಣ್ಣದ ಪಕ್ಷಿಗಳು. ಈಗ ಪಕ್ಷಿಗಳ ಬೆನ್ನು ಹಿಡಿದೇ ಇಡೀ ಜೀವಮಾನವನ್ನು ಸವಿಸ್ತಾರೆ. ಏನು ಉಂಟು ಅದರಲ್ಲಿ? ಆ ಒಂದು ಪಕ್ಷಿ, ಯಾವುದೇ ಪಕ್ಷಿ ಆದರೂ ಅದರ ವಿಷಯ ಬರೆದಿರ್ತಾರೆ, ಸಲೀಮ್ ಹಾಗೆ ಅದನ್ನು ಬರೀತಾರೆ. ಆದರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಆ ಪ್ರತಿಯೊಂದು ಪಕ್ಷಿಯೂ ಕೂಡ ಒಂದೊಂದು ಕವನ ಇದ್ದಾರೆ, ಕವಿತೆಯರು. ಅದು ಸೃಷ್ಟಿ. ಅದು ಯಾಕೆ, ಯಾವುದು ಸೃಷ್ಟಿ, ಯಾವುದು ನಿಮಗೆ ನೋಡಿದ ಕೂಡಲೇ ಆನಂದವನ್ನು ಕೊಡ್ತದ, ಮನಸ್ಸಿಗೆ ಸಂತೋಷ ಕೊಡ್ತದ, ಅದು ಕವಿತೆ. ಈಗ ನೀವೆಲ್ಲ ಕುರಿತು ನನಗೆ ಕೊಡ್ತವ್ರು, ನೀವು ಪ್ರತಿಯೊಬ್ಬರು ಒಂದು ಕವಿಯೂ ಹೌದು, ಕವಿತೆಯೂ ಹೌದು. ಯಾಕೆಂತ ಹೇಳಿದರೆ ನಿಮ್ಮ ಮುಖದಲ್ಲಿ, ನಿಮ್ಮ ಇದರಲ್ಲಿ ಒಂದು ಏನೊಂದು ನಾವು ದಿನನಿತ್ಯ ನೋಡುವುದರಿಂದೆಲ್ಲ ಅಭ್ಯಾಸವಾಗಿದೆ. ಇಲ್ಲೇ ಇದ್ದರೆ ಪ್ರತಿಯೊಂದು ಕೂಡ ಈ ಸೃಷ್ಟಿಯಲ್ಲಿ ಇರುವಂಥ ಕಣವು ನೋಡಿ, ಇದೇ ವಿಚಾರನ ನೋಡಿ. ನನ್ನ ಒಂದು ಕವನದ ಇದೆಲ್ಲ ನಾನು ಕವನ ಸಾಲಿನಲ್ಲಿ ಸುಲಭ ಆಗ್ತದೆ, ನೀವು ಕವನದಲ್ಲೇ ಮಾತಾಡಲಿಕ್ಕೆ ಭಾಳ ಸುಲಭ ಆಗ್ತದೆ, ಇದು ಭಾಷಣ ಕಷ್ಟ ಆಗ್ತದೆ. ಬನ್ನಿ ಈ ಕಮ್ಮಟಕ್ಕೆ ಎಂದೆಲ್ಲೂ ಕವಿತೆ ಇಲ್ಲಿ ಇಲ್ಲಿ ಕಣ್ಣು ನೋಡಿದಲ್ಲಿ, ಇಲ್ಲಿ ಕಣ್ಣು ನೋಡಿದಲ್ಲಿ ಚಿಮ್ಮುದಿದೆ ಚೆಲ್ಲಿ, ಅದರ ಸೊಲ್ಲೆ ಗುಣಿಸುವುದು ಕಿವಿಗೊಟ್ಟು ಕೇಳಿದಲ್ಲಿ, ಬನ್ನಿ ಓದಿ ಈ ಬಾನು ಬಯಲು ನೆಲ ನೀರ ಹಾಳೆಗಳಲ್ಲಿ,
ಇವುದೆಲ್ಲ ಇಲ್ಲಿ ಕಣವು ಕವಿತೆ ಎದೆ ತೆರೆದು ಓದಿದಲ್ಲಿ, ಇವುದೆಲ್ಲ ಇಲ್ಲಿ ಕಣವು ಕವಿತೆ ಎದೆ ತೆರೆದು ಓದಿದಲ್ಲಿ, ಕ್ಷಣ ಕ್ಷಣವು ಅರಳಿ ಹಾಡಾಗಿ ಹರಣ ಮಿಡಿಯುವ ನಲ್ಮೆ ಮುರಳಿ. ತೆರೆದ ಜಗವೆಲ್ಲ ಹಾಡೆ, ತೆರೆದ ಎದೆಗೆ ಜಗವೆಲ್ಲ ಹಾಡೆ ಆಲಿಸಲು ಒಳಗೆ ಬಗ್ಗೆ ಬಯಲೆ ತೆರೆದ ಬಳಿಕ, ಗಾಳಿ ನೀರು ಬಾನು ಬೆಳಗ್ಗೆ ಸಂಗೀತ ಕಾವ್ಯ ಪುಳಕ, ಬೇಲಿ ಬೇಲಿ ಬದಲಿನೊಳಗೆ ಬೆಳೆ ಬಿದಿರು ಹುತ್ತದಲ್ಲೂ ಅಣಿಪುತ್ತಿರುವುದು ನಾಚುತ್ತ ನಗುತ್ತ ಅವರಿಗಿರುವ ಕವಿತೆಯಲ್ಲೂ, ಚಿಟ್ಟೆ ಚಿಟ್ಟೆ ಚಿತ್ತಾರಗಳಲ್ಲಿ ಹೂ ಹಕ್ಕಿ ನಲಿಯುವಲ್ಲಿ, ಮುಳ್ಳು ಬಳ್ಳಿಯಲ್ಲಿ ತೂಗಿ ತೊನೆದು ಹನಿ ಜೇಡ ಜಾಲದಲ್ಲಿ, ಹೊಂಬೆಳಗಿನಲ್ಲಿ ಗಿರಿ ಮುಗಿಲುಗಳಲ್ಲಿ ಹೊಳೆದು ಮಂಜಿನಲ್ಲಿ, ಹುಲ್ಲು ಹಸಿರು ಕೊಳ ಕೆಸರಿನಲ್ಲಿ ನಗುತ್ತೆದ್ದು ಕಮಲಗಳಲ್ಲಿ, ತಮ್ಮೆಲ್ಲರೂ ತಂದ ಸಿರಿಗಂಧದಲ್ಲಿ ನಂದರದ ನೆನೆಯಿನಲ್ಲಿ, ಕವಿತೆ ಕಣ್ಣ ಮುಚ್ಚಾಲೆ ಎಳೆಯುತ್ತಿದೆ ಅರಸಿಯರೆಂದು ತಿಲ್ಲಿ. ಇಲ್ಲಿಂದು ಕವಿತೆಗಳು, ಎಲ್ಲಿಂದೂ ಕವಿತೆಗಳು, ಕೆಸರಿನಲ್ಲಿ ಎಲ್ಲಿಂದೂ ಕವಿತೆಗಳು. ಏನು ಹೇಳ್ತಾರೆ? ಕವಿತೆ ಕಣ್ಣ ಮುಚ್ಚಾಲೆ ಎಳೆಯುತ್ತಿದೆ ಅರಸಿಯರೆಂದು ತಿಲ್ಲಿ. ಇದು ಕವಿತೆ ನೋಡಿ. ಹಗಲು ಇರುಳು ಜಗದಗಲ ತೆರೆದ ಈ ಕಾವ್ಯಧಾಮದಲ್ಲಿ, ಹಗಲು ಇರುಳು ಜಗದಗಲ ತೆರೆದ ಈ ಕಾವ್ಯಧಾಮದಲ್ಲಿ, ಬೆಳಕು ಕತ್ತನೆಯ ನಿತ್ಯದಾಟದಲ್ಲಿ ಕವಿತೆ ಹುಟ್ಟುವಲ್ಲಿ, ಬನ್ನಿ ಓದಿ ಆಸ್ವಾದಿಸೋಣ ಕವಿ ನಾವು ಹೃದಯದಲ್ಲಿ, ಸೊಗದ ಸೆಲೆಗೆ ತೆರೆಯೋಣ ಹರಣ ಅರಳುತ್ತ ಧ್ಯಾನವೇ. ನೋಡಿ ಎಲ್ಲೋ ಈ ಕವಿತೆಗಳು ಯಾರ ಕವಿತೆ ಇದು? ಕರ್ತಾರೆ ನಾವೇ ನಮ್ಮ ಒಡಲ ಬೆಳಗ್ಗೆ ಈ ಮುಕ್ತ ಕಮ್ಮಟಕ್ಕೆ, ಕರ್ತಾರ ನಾವೇ ನಮ್ಮ ಒಡಲ ಬೆಳಗ್ಗೆ ನಮ್ಮ ಒಳಗಿನ ಚೈತನ್ಯವೇ ಈ ಮುಕ್ತ ಕಮ್ಮಟಕ್ಕೆ, ಈ ಮುಕ್ತ ಕಮ್ಮಟಕ್ಕೆ ಇದ ತೆರೆಯೇ ಕವನದೊಳ ಮೌನದಲ್ಲಿ ಅದರ ಉಳುಮೆಗ ಗಾನ ಪರುಕೆ. ಕವನದ ಒಳ ಮೌನದಲ್ಲಿ ಯಾವುದು ಕವನ? ಎಲ್ಲವೂ ಕವನವೇ. ಒಂದು ಹಕ್ಕಿ, ಒಂದು ಗಿಡ, ಒಂದು ಮರ, ಅದರ ಒಳಗಿನ ಕವನದೊಳ ಮೌನದಲ್ಲಿ, ಅದು ಮೌನವಾಗಿ ಉಂಟು ಒಳದಲ್ಲಿ, ಅದರ ಉಳುಮೆಗಾನ ಪರುಕೆ. ಯಾವುದರ? ನಮ್ಮ ಕರ್ತಾರ ನಾವೇ ನಮ್ಮ ಮೊದಲ ಬೆಳಕೆ, ಕರ್ತಾರ ನಾವೇ ನಮ್ಮ ಮೊದಲ ಬೆಳಕೆ ಈ ಮುಕ್ತ ಕಮ್ಮಟಕ್ಕೆ. ಇಷ್ಟು ಅದನ್ನು ಅಷ್ಟಕ್ಕೆ ಅಲ್ಲಿ ಬಿಡ್ತೇನೆ. ಈಗ ಸ್ವಲ್ಪ ವಿವರಣೆ ಕೊಡಬೇಕಾಗ್ತದೆ. ಇದು ನನ್ನ ಈಗ ದೃಷ್ಟಿ ಹೇಗೆ ಅಂತ ಹೇಳಿದ್ರೆ, ಈ ನಾನು ಅಂತ ಹೇಳುವಂಥದ್ದು ಕವಿ ಅಂತ ಹೇಳುವಂಥದ್ದು ಒಂದು ದೃಷ್ಟಿ, ಕವಿತೆ ಅಂತ ಹೇಳುವುದು ಒಂದು ಸೃಷ್ಟಿ. ದೃಷ್ಟಿಯಂತೆ ಸೃಷ್ಟಿ, ದೃಷ್ಟಿಯೇ ಸೃಷ್ಟಿ. ದೃಷ್ಟಿ ಇಲ್ಲದಿದ್ದರೆ ಸೃಷ್ಟಿ ಇಲ್ಲ. ನೀವು ಕಣ್ಣು ಮುಚ್ಚಿದರೆ ಈ ಜಗತ್ತು ಇಲ್ಲ. ಯಾರಾದರೂ ಉಂಟು ಅಂತ ಸಿದ್ಧಗೊಳಿಸ್ತಾರಾದರೆ ವೈಜ್ಞಾನಿಕರು, ಈಗಲೇ ನಾನು ಅವರನ್ನು ಚಾಲೆಂಜ್ ಕೊಡ್ತೇನೆ. ನೋಡುವವನು ಇಲ್ಲದಿದ್ದರೆ ನೋಡುವ ವಸ್ತು ಇಲ್ಲವೇ ಇಲ್ಲದ ಅಸ್ತಿತ್ವ. ಎರಡರಲ್ಲಿ ಯಾವುದು ವಾಸ್ತವ, ಯಾವುದು ರಿಯಲ್ ಅಂತ ಹೇಳಿದರೆ ನೋಡುವವನೇ ರಿಯಲ್. ನೋಡಿದ್ದುಂಟು, ಅದು ನೋಟ ಅಷ್ಟೆ. ಈ ಜಗತ್ತೆಂಬುದು ಕೇವಲ ನಮ್ಮ ಒಳಗಿನ ನೋಡಿ. ಈ ಶರೀರವೂ ಕೂಡ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ನಮ್ಮ ವಿದ್ಯಾರ್ಥಿಗಳು, ಸ್ವಲ್ಪ ಇವರಿದ್ದಾರೆ ಹಿರಿಯರಿಗೆಲ್ಲ. ಏನು ಅಂತ ಹೇಳಿದ್ರೆ, ನಮ್ಮ ಶರೀರವನ್ನು ನೋಡಿಕೊಳ್ಳುವುದು ಯಾರು? ಈ ಶರೀರ ಒಂದು ಅದ್ಭುತವಾದ ಕವನ. ಯಾಕಂತ ಹೇಳಿದರೆ ಇದರಲ್ಲಿ ಟ್ರಿಲಿಯನ್ಸ್ ಸೆಲ್ಸ್ ಉಂಟು. ಪ್ರತಿಯೊಂದು ಸೆಲ್ಗಳು ಕೂಡ ಅದ್ಭುತವಾದಂಥ ಅದೊಂದು ಇಂಡಿವಿಜುವಲ್ ಆದಂಥ ವ್ಯಕ್ತಿತ್ವ ಉಂಟು. ಅದು ಅದರ ಕೆಲಸವನ್ನು ಅಷ್ಟು ಲಯಬದ್ಧವಾಗಿ ಕ್ರಮಬದ್ಧವಾಗಿ ಮಾಡ್ತದೆ. ಈ ನಾವು ಇಷ್ಟು ಕುಳಿತುಕೊಂಡು ಮೌನವಾಗಿ ಕುಳಿತುಕೊಂಡಿದ್ರು ಕೂಡ ಒಳಗೆ ಪ್ರತಿಯೊಂದು ಲಯಬದ್ಧವಾಗಿ ಕವನದ ಹಾಗೆ ನಮ್ಮ ಈ ರಕ್ತ ಸಂಚಲನ ಆಗ್ತದೆ, ಹೃದಯ ಎಲ್ಲವೂ ಕೆಲಸಗಳು ಆಗಿ ಎಲ್ಲವೂ ಸಮನ್ವಯ ಆಗಿ ನೋಡಿ. ಆ ಸಮನ್ವಯದ ಫಲವೇ ನಮ್ಗೆ ಉತ್ಸಾಹ. ಈಗ ನೋಡಿ, ಹಾಗಾದರೆ ಈ ಸೃಷ್ಟಿ ಅಂದರೆ ಏನು ಅಂತ ಹೇಳಿದರೆ ನೋಡಿ, ಆವಾಗ ಹೇಳಿದ ಹಾಗೆ ನನ್ನ ಇಡೀ ಈಗಿನ ನೋಟ ಒಂದು ಸಣ್ಣ ಕವನದಲ್ಲಿ ಉಂಟು. ಯಾವುದು? ಬದುಕು ಬಾಳ ಬೆಳಕಿನ ಹಾಡು ಎಂಬುದೊಂದು ಕವನ. ನೋಡಿ, ನಾನು ಹೇಳ್ತೇನೆ, ಬದುಕು ಬಾಳ ಬೆಳಕಿನ ಹಾಡ ಹೂಬನ ಅರಳಿ ಘಮ ಘಮ ಕ್ಷಣ ಕ್ಷಣ. ಬಾಳ ಬೆಳಕಿನ ಹಾಡ ಹೂಬನ ಅರಳಿ ಘಮ ಘಮ ಕ್ಷಣ ಕ್ಷಣ. ಇಲ್ಲಿ ತೆರೆದಿದೆ ಎದೆಗೆ ಅಕ್ಷಯ ಹಸಿರು ಹಿಗ್ಗಿನ ಶ್ರಾವಣ. ಇಲ್ಲಿ ತೆರೆದಿದೆ ಎದೆಗೆ ಅಕ್ಷಯ ಹಸಿರು ಹಿಗ್ಗಿನ ಶ್ರಾವಣ. ಮಧುಪ ಮುಗ್ಧರಿಗಿಲ್ಲದ
ನಂದ ಮಧುಪಮುಗ್ಧರಿಗಿರುವೆ ನಂದನ ಬದುಕೆ ಈ ಕ್ಷಣ ವೀಕ್ಷಣ ತೆರೆದ ನಂತರಿ ಅಂತರಂಗದ ಗುನುಗು ಗೀತದ ರಿಂಗಣ. ಇದು ನೋಡಿ ಮೊದಲೇ ಇನ್ನು ಎರಡೇ ಸ್ಟಾನ್ಸ್ ಆಯಿತು. ಬಾಣ ಈ ಬದುಕು ಅಂತ ಹೇಳಿದ್ರೆ ಬದುಕು, ಜಗತ್ತು, ಸೃಷ್ಟಿ ನಮ್ಮ ಕಣ್ಣಿಗೆ ಏನಲ್ಲಿ ಕಾಣ್ತದ ಅದು. ಇದು ಬಾಣ ಬೆಳಕಿನ ಹಾಡು ಹಾಡು ಅಂತ ಹೇಳಿದ್ರೆ ಅಭಿವ್ಯಕ್ತಿ. ಹಾಡು ಅಂತ ಹೇಳಿದ್ರೆ ಸಂಕುಚಿತ ಅರ್ಥದಲ್ಲಿ ಅಲ್ಲ, ಯಾವುದೇ ಒಂದು ಆನಂದದಿಂದ ನೋಡಿ. ಉಪನಿಷತ್ತು ಒಂದು ವಾಕ್ಯ ಉಂಟು, ಆನಂದಾತ್ಮಕ ನಿರ್ಭಾತಿ ಅಂತ ಹೇಳಿದ್ರೆ ಆನಂದದಿಂದಲೇ ಸಕಲ ಸೃಷ್ಟಿ. ನಾನದನ್ನು ಕರ್ಮದಲ್ಲಿ ಬಂದಿದೆ. ಆನಂದದಲ್ಲಿಯೂ ಹುಟ್ಟಿ ಬೆಳೆದು ಆನಂದದಿಂದ ನಲಿದು ಆನಂದದೊಳಗೆ ಕರಗುವ ಕೊನೆಗೆ ಆನಂದ ಒಂದೇ ಉಳಿದು ಉಳಿದ ಆನಂದ ಒಂದೇ. ಕಣ್ಣಿನಾಚೆ ಬಗೆ ಕಣ್ಣಿನಾಚೆ ಚಾಚೀಚು ಇದರ ಮೋಡಿ ಬಗೆ ನಡಿಸಿ ಬೆರಗಿನೊಳಗೆ ನಮ್ಮಿರುವ ಬಯಲು ಮಾಡಿ ಹೀಗೆ ಹೋಗ್ತದೆ. ಅದು ಆವಾಗ ಹೇಳಿದರೆ ಕವಲನ ಮುಂದಿನ ಸಾಲುಗಳು. ಅದರಲ್ಲಿ ಈ ನಮ್ಮ ಈ ಶರೀರವನ್ನು ನಡೆಸಿಕೊಡುವಂಥದ್ದು ಒಳಗಿನ ಚೈತನ್ಯ. ಆ ಚೈತನ್ಯವೇ ಬೆಳಕು, ಅದೊಂದು ಪ್ರತಿಮೆ, ಬಹಳ ಬೆಳಕು. ಯಾಕೆಂದರೆ ಬೆಳಕು ಯಾಕೆ ಅಂತ ಹೇಳಿದ್ರೆ ಬೆಳಕು ಅವ್ಯಕ್ತ, ಅದು ಎಲ್ಲವನ್ನು ತೋರಿಸ್ತದೆ. ಬೆಳಕನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಕಿನಿಂದ ಒಂದು ವಸ್ತು ಬೆಳಗಿದ್ರೆ ಮಾತ್ರ ಆ ಬೆಳಕು ಅಂತ ಗೊತ್ತಾಗ್ತದೆ. ಬೆಳಕನ್ನು ನೋಡಲಿಕ್ಕೆ ಅದಕ್ಕೆ ಆಕಾರವು ನಿರಾಕಾರ. ಆದ ಕಾರಣ ಬೆಳಕು ಅತ್ಯಂತ ಭೌತಿಕವಾದರೂ ಕೂಡ ನಿರಾಕಾರವಾದಂಥ ಅವ್ಯಕ್ತಕ್ಕೆ ಅದು ಅತ್ಯಂತ ಸಮೀಪದ ಒಂದು ರೂಪಕ. ಆದ ಕಾರಣ ಬಾಳ ಬೆಳಕು ಅಂತ ಹೇಳಿದ್ರೆ ನಮ್ಮ ಒಳಗಿರುವಂಥ ಚೈತನ್ಯ, ಒಳಗೆ ಮಾತ್ರ ಅಲ್ಲ, ಅದು ಆ ಚೈತನ್ಯ ವಿಶ್ವವ್ಯಾಪಿಯಾದದ್ದು. ನಿಜವಾಗಿ ನಾನು ಈ ಜಗತ್ತಿನಲ್ಲಿ ನಾನಲ್ಲದೆ ಬೇರೆ ಯಾರೂ ಇಲ್ಲ. ಪ್ರತಿಯೊಬ್ಬ ಇರುವವನು ಕೂಡ ಒಂದು ನಾನು. ಆದ ಕಾರಣ ಯಾಕೆ ಅಂತ ಹೇಳಿದರೆ ನಾನು ಅಂತ ಹೇಳಿದ್ರೆ ಏನು, ಈ ಪ್ರಶ್ನೆ ನಾವು ಕೇಳುವುದಿಲ್ಲ. ಆ ಪ್ರಶ್ನೆ ಕೇಳಿದಾಗ ಮತ್ತೆ ಉಳಿದೆಲ್ಲ ಬರ್ತದೆ. ಈ ಚೈತನ್ಯ, ಈ ಒಳಗಿರುವ ಚೈತನ್ಯ, ಆ ಚೈತನ್ಯದ ಅನುಭವ ನನಗುಂಟು. ಅದು ನಿರಾಕಾರ, ಆಕಾರ ಇಲ್ಲ. ಆ ಚೈತನ್ಯ ಈ ಶರೀರ ಹಾಗೆ ನಡೀಬೇಕಾದ್ರೆ ನಮಗೆ ಆಮ್ಲಜನಕದಿಂದ ಬರಬೇಕು, ಗಾಳಿಯಿಂದ ಬರಬೇಕು. ಗಾಳಿ ನಮ್ಮ ಮೂಗಿನ ಮೂಲಕ ಬಂದು ಅದು ವ್ಯವಸ್ಥಿತವಾಗಿ ಬಂದರೆ ಮಾತ್ರ ಈ ಶರೀರ ಉಳಿಯುತ್ತದೆ. ಆಹಾರ ನೋಡಿ, ಈ ಎಲ್ಲ ವ್ಯವಸ್ಥೆಯನ್ನು ನಾವು ನೋಡಿಕೊಳ್ಳುವುದಲ್ಲ, ನಮ್ಮ ವಿಲ್ಪವರಿಂದ ಅಲ್ಲ, ಅದು ನಿಂತಲೇ ಹೋಗ್ತದೆ. ಆದರೆ ಅದು ಹೋಗುವುದರಿಂದಲೇ ನಾವು ಆರಾಮವಾಗಿದ್ದಾನೆ. ಆದ ಕಾರಣ ಏನಂದರೆ ನನ್ನ ಸ್ಥಾಯಿ ಭಾವ, ನನ್ನಂದರೆ ಇಡೀ ಸೃಷ್ಟಿಯ ಪ್ರತಿಯೊಂದು ಕಣದ ಸ್ಥಾಯಿ ಭಾವವೇ ಆನಂದ. ಸೃಷ್ಟಿಯ ಕಣವೇ ಸಚ್ಚಿದಾನಂದ. ನಾನೇ ಸಚ್ಚಿದಾನಂದ, ನೀವೇ ಸಚ್ಚಿದಾನಂದ. ನೀವು ಅಲ್ಲಂತ ಆರ್ಗ್ಯೂ ಮಾಡಿ ನಾನು ಉತ್ತರ ಕೊಡ್ತೇನೆ. ಯಾಕೆ ಅಂತ ಹೇಳಿ ನೀವು ಇದು ಅನುಭವಕ್ಕೆ ಬಂದದ್ದಲ್ಲ ಅಂತ ತತ್ವ ಅಂತ ಅನುಭವಕ್ಕೆ ಬಂದದ್ದನ್ನು ಮಾತ್ರ ನಾನು ಹೇಳೋದು. ಈಗ ನನಗೆ ಏನು ಗೊತ್ತಿದೆ, ನಾನು ಇದ್ದೇನೆ ಅಂತ ಗೊತ್ತಿದೆ. ನಾನು ಇದ್ದೇನೆ ಮಾತ್ರ ಅಲ್ಲ, ನಾನು ಇದ್ದೇನೆ ಅಂತ ನನಗೆ ಗೊತ್ತಿದೆ. ಇರವಿನ ಅರಿವುಂಟು, ಅರಿವು ಉಂಟು. ಆ ಇರವಿನ ಅರಿವೇ ಆನಂದ. ನೋಡಿ, ಆನಂದ ಸ್ಥಾಯಿ ಭಾವ ಅಂತ ಹೇಳಿದರೆ ನಿಮಗೆ ಪಕ್ಕ ಆಶ್ಚರ್ಯ ಆಗ್ತದೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಪ್ರತಿಯೊಂದು ಸ್ಥಾಯಿ ಭಾವವೇ ಆನಂದ. ಪ್ರತಿಯೊಂದು ಸಚ್ಚಿದಾನಂದವೇ. ಹೇಗೆ ನೋಡಿ, ನಾವು ಮೇಲ್ನೋಟಕ್ಕೆ ಹೇಗೆ ಕಾಣ್ತದೆ ಅಂತ ಹೇಳಿದರೆ, ನಾವು ಬೆಳಗಿನ ಸಂಜೆವರೆಗೆ ಎಲ್ಲಿ ಆನಂದ ಸಿಗ್ತದೆ, ಎಲ್ಲಿ ಸಂತೋಷ ಸಿಗ್ತದೆ, ಎಲ್ಲಿ ನಮ್ಮ ಮನಸ್ಸು ಹರಡುತ್ತದೆ, ಹುಡುಕಿದ ಹಾಗೆ ಕಾಣ್ತದೆ. ನಿಜವಾಗಿ ಹಾಗಲ್ಲ. ಸ್ವಲ್ಪ ಆಲೋಚನೆ ಮಾಡುವ. ಈಗ ನನಗೆ ಒಂದು ಕವಿತೆಯನ್ನು ಓದಿ ಅಥವಾ ಯಾವುದನ್ನು ನೋಡಿ, ಒಂದು ಹೂವನ್ನು ನೋಡಿ ಸಂತೋಷ ಆಯಿತು. ನೋಡಿ, ಇದೊಂದು ಅನುಭವ ನೋಡಿ, ಸ್ವಲ್ಪ ಆಲೋಚನೆ ಮಾಡಿ. ಒಂದು ಹೂ ನೋಡ್ತೀವಿ, ಒಂದು ಹೂ ನೋಡಿದ ಕೂಡ ಹೂವನ್ನು ನೋಡಿ ಸಂತೋಷ ಪಡೋರಿದ್ದಾರ? ಯಾರೂ ಇಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ನೋಡಿ, ಈ ದೃಷ್ಟಿ ಇದು ಕೆಲವರಿಗೆ ಸೀಮಿತವಾದ್ದಲ್ಲ. ಹಾಗೆ ನೋಡಿದರೆ ನಾನು ಎಷ್ಟು ಸಲ ಬಡವರು ಸಾಮಾನ್ಯ ಗುಡಿಸಲಿನ ಅಂಗಳದಲ್ಲಿ, ಅವರ ಅಂಗಳದಲ್ಲಿ 4-6 ಹೂವಿನ ಗಿಡಗಳು ಉಂಟು. ಅದುವೇ ಎಜುಕೇಟೆಡ್ ಆಗಿದ್ದವರಲ್ಲಿ ಅದು ಯಾಕೆ ಸುಮ್ಮನೆ ಅಂತೇಳಿ ಹೆಚ್ಚು ಸ್ಥಳ ಇಲ್ಲ ಅಂತ ತೆಂಗಿನ ಮರವ, ಫಲ ಕೊಡುವಂಥ ಮರವ, ಇದನ್ನ ಹೇಳ್ತಾರೆ ಹೂವಿನ ಗಿಡ ಎಂಥದಕ್ಕೆ ಸುಮ್ಮನೆ ಲಕ್ಸುರಿ ಅಂತ ಹೇಳುವಂಥದ್ದು ಇದೆ.
ಆದರೆ ಈ ಬಡವರ ಮನೆಯಲ್ಲಿ ಅವರಿಗೆ ಹೊಟ್ಟೆಗೆ ಮುಟ್ಟಾಗಿರೋ ಗೊತ್ತಿಲ್ಲ, ಒಂದು ಹೂವಿನ ಗಿಡ, ಒಂದು ಇದು ಅಂಥದ್ದೆಲ್ಲ ಇರ್ತದೆ. ಅಲ್ಲದೆ ಅವರಲ್ಲಿ ಕೆಲವು ಒಂದು ಮನೆಯಲ್ಲಿ ಒಂದು ಮರ ಇತ್ತು. ಯಾವ ಮರ ಅಂತ ಗೊತ್ತಾಗಲಿಲ್ಲ, ಭಾಳ ವಿಚಿತ್ರವಾಗಿ ಕಾಣ್ತದೆ. ಅಲ್ಲಿ ಕೇಳಿದೆ, ಇದು ಯಾವ ಮರ? ಅವ್ರು ಹೇಳಿದ್ರು ಯಾವ ಮರ ನಮಗೆ ಗೊತ್ತಿಲ್ಲ ಅಂತ. ಈಗ ನಾವಾಗಿದ್ದರೆ ಆ ಮರವನ್ನು ಕಡ್ದು ಹಾಕಿ ಬೇರೆ ಒಂದು ಯಾವುದೋ ಮಾವಿನ ಗಿಡ ಮಾಡ್ತಿದ್ದು ಫಲಾನುಭವಿತ್ತು, ಅವ್ರು ಹಾಗೆ ಇಟ್ಟುಕೊಂಡಿದ್ದಾರೆ ನೋಡಿ. ಯಾಕೆ ಇಟ್ಟುಕೊಂಡಿದ್ದಾರೆ? ಅವರು ಸಹಜವಾಗಿ ಆ ನಿಸರ್ಗಕ್ಕೆ ಹೊಂದಿಕೊಂಡಂಥ ಒಂದು ಭಾವ ಉಂಟು, ಅವರಿಗೆ ಗೊತ್ತಿಲ್ಲ ಅದೆಲ್ಲ. ಹಾಗಾಗಿ ಈಗ ಯಾವುದು ನಿಮಗೆ ಹೊರಗಿನಿಂದ ಸಂತೋಷ ಕೊಟ್ಟಿದೆ, ಈ ಕವಿತೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀರಿ ನೀವು. ಕವಿತೆಯ ಆಸ್ವಾದ ಯಾವತ್ತಿನ ಕೊಟ್ಟ ವಿಷಯ ಕವಿತೆಯ ಆಸ್ವಾದ ಅಂತ ಹೇಳ್ತೀರಲ್ಲ. ಈ ಕವಿತೆ ಓದ್ತೀವಿ, ಇದು ಚೆನ್ನಾಗಿದೆ ಕವಿತೆ ಅಂತ ಹೇಳಿದ್ರೆ ನಾನು ಕವಿತೆ ಸಣ್ಣ ಅರ್ಥದಲ್ಲ, ಕಾದಂಬರಿ ಕವಿತೆ ಎಲ್ಲ ಕಲೆಗಳು ಬಂತು. ಈ ಚೆನ್ನಾಗಿದೆ ಅಂತ ಹೇಳುವುದು ನೀವು ಯಾವುದನ್ನು ಚೆನ್ನಾಗಿದೆ ಅಂತ ಹೇಳುವುದು? ಈ ಕವಿತೆ ಭಾಳ ಚೆನ್ನಾಗಿದೆ, ಈ ಕಥೆ ಚೆನ್ನಾಗಿದೆ, ಈ ಕಥೆ ಚೆನ್ನಾಗಿದೆ. ಆದರೆ ಸ್ವಲ್ಪ ವಿಶ್ಲೇಷಣೆ ಮಾಡುವ. ಈ ಕಥೆ ಆಗಲಿ ಕವಿತೆ ಆಗಲಿ ಅದೇನು ಒಂದಷ್ಟು ಶಬ್ದಗಳ ಸಮೂಹ, ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಉಂಟು, ಅದೊಂದು ಸಮೂಹ. ಆ ಭಾಷೆಯ ಮೇಲೆ ಯಾರಿಗೆ ಚೆನ್ನಾಗಿ ಒಳನೋಟ ಉಂಟಾ, ಯಾರು ಸ್ವಲ್ಪ ಸಾಹಿತ್ಯವನ್ನು ಓದಿದ್ದಾನ ಅವನು ಮಾತ್ರ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಮೆಚ್ಚಬಲ್ಲ. ಈಗ ಒಂದು ಯಾವುದೋ ಒಂದು ಭಾಷೆ, ಈಗ ಕನ್ನಡ ಅಕ್ಷರ ಗೊತ್ತಿದ್ರೆ ಸಾಕು ಅವನು ಒಂದು ಪದವನ್ನು ಈ ಕವಿತೆ ಅಂತ ಮೆಚ್ಚಿಕೊಳ್ಳಬಹುದು, ಎಷ್ಟು ಸರಳ ಆದರೂ ಕೂಡ ಇಲ್ಲ. ಹಾಗಾದರೆ ಈ ಒಂದು ಕವಿತೆಯನ್ನು ಓದಿದಾಗ ಏನಾಗ್ತದೆ, ಕವಿತೆಯನ್ನು ನೋಡಿ ಕವಿತೆಯ ಓದು ಅಂದರೆ ಏನು ಅಂತ ಹೇಳಿದ್ರೆ ಕಾಲ ದೇಶದ ಚೌಕಟ್ಟಿನಲ್ಲಿ ನಡೆಯುವಂಥ ಒಂದು ಘಟನೆ, ಒಂದು ಪ್ರಯಾಣ. ಯಾಕೆ ಕವಿತೆ ಸಣ್ಣದೇ ಆಗಲಿ, ಇಲ್ಲಿ ಆರಂಭ ಆಗ್ತದೆ ಒಂದನೇ ಶಬ್ದದಿಂದ ಕೊನೆಯ ಶಬ್ದದವರೆಗೆ, ಅದಕ್ಕೆ ಕಾಲ ಬೇಕು, ಕಾಲ ಮತ್ತು ಸ್ಪೇಸ್ ಬೇಕು. ಆ ದೇಶದಲ್ಲಿ ಅದು ನಡೆಯುವಂಥ ಒಂದು ಘಟನೆ, ಅದು ಕಾಲ ದೇಶದಲ್ಲಿ ನಡೆಯುವಂಥ ಒಂದು ಘಟನೆ. ಅದನ್ನು ನೀವು ಓದ್ತೀರಿ, ಒಂದು ಸಲ ಓದ್ತೀರಿ, ಎರಡನೇ ಸಲ ಓದ್ತೀರಿ, ಮತ್ತು ಏನೋ ಉಂಟು. ಆ ಓದು ಅಷ್ಟು ಸರಳವಾದ್ದಲ್ಲ. ಆ ಓದು ಕವಿತೆ ಎಷ್ಟು ಸೃಜನಶೀಲವೋ ಕವಿತೆಯ ಓದು ಅಷ್ಟೇ ಸೃಜನಶೀಲ. ಅದನ್ನು ಚಟುವಟಿಕೆ ನೋಡಿ, ನಾವು ತಿಳ್ಕೊಳ್ಳೋದೇನಂತ ಹೇಳಿದ್ರೆ ಬಹಳ ಸೃಜನಶೀಲತೆಯಿಂದ ಒಳ್ಳೆ ಕವಿತೆ ಅಂತ, ಅಷ್ಟೇ ಸೃಜನಶೀಲ ಆ ಕವಿತೆಯನ್ನು ಓದುವುದು. ಯಾಕೆ ಅಂತ ಹೇಳಿದರೆ ನೀವು ಆ ಕವಿತೆಯನ್ನು ಓದುವುದೇನು ಸರಳವಾದ ವಿಚಾರ ಅಲ್ಲ. ಯಾವುದನ್ನು ಹೊಂದಿಕೊಂಡಿದೆ, ನೀವು ಎಷ್ಟು ಜೀವನಾನುಭವ ಪಡೆದಿದ್ದೀರಿ ಅದರ ಮೇಲೆ ಉಂಟು. ಹೆಚ್ಚು ಜೀವನಾನುಭವ ಆದವನಿಗೆ ಆ ಕವಿತೆ ಹೆಚ್ಚು ಆತ್ಮೀಯವೆನಿಸ್ತದೆ. ನೋಡಿ, ಫ್ಯಾಕ್ಟರಿ 20ನೇ 30ನೇ ಫ್ಯಾಕ್ಟರಿಯಲ್ಲಿ ಬೆಳೆದಂಥ ಒಬ್ಬನಿಗೆ ನೀವು ನಿಸರ್ಗದ ಹುಲ್ಲು ಹಸಿರುಗೆಲ್ಲ ಕೆಸರಿನಲ್ಲಿ ಅಂತೆಲ್ಲ ಹೇಳಿದರೆ ಅವರಿಗೆ ಎಂಥದ್ದು ಕಮ್ಮಿ ಇದ್ದಾನೆ, ಅವರೆಲ್ಲ ನೋಡಿದ್ದಾರೆ ಇದನ್ನೆಲ್ಲ, ಎಂಥದ್ದು ಈ ಗಿರಿ ಮುಗಿಲು ಅಂತೆಲ್ಲ ಹೇಳಿದರೆ ಇದೆಲ್ಲ ನೋಡಿ. ಆ ಅನುಭವ ಇಲ್ಲದಿದ್ದರೆ ಆ ಕವಿತೆ ಮೆಚ್ಚಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆದ ಕಾರಣ ಕವಿತೆಯನ್ನು ಮೆಚ್ಚುವುದು ಯಾವುದೇ ಬರ ಮೆಚ್ಚುವುದು ಅಂತ ಹೇಳಿದರೆ ನಿಮ್ಮ ಒಳಗೆ ಏನುಂಟು ಅದನ್ನು ತರಬೇಕಾಗ್ತದೆ. ಅದನ್ನು ತಂದು ಆ ಕವಿತೆಯನ್ನು ನೀವು ಅದನ್ನು ಓದ್ತೀರಿ, ಒಂದು ಸಲ ಓದ್ತೀರಿ, 2 ಸಲ ಓದ್ತೀರಿ, ಇನ್ನೂ ಏನೋ ಒಂದು ಉದ್ದ ಕಾಣಿಸ್ತದೆ, ಮತ್ತೊಂದು ಸಲ ಓದ್ತೀರಿ, ಅದು ಹೀಗೆ ಪ್ರಶ್ನೆ ಮಾಡ್ತೀರಿ. ಕೆಲವು ದಿವಸ ನಂತರ ಅದರಲ್ಲಿ ಈ ಘಟನೆ ತೀರಾ ಆಕಸ್ಮಿಕಗಳು ಹಾಗೆ ನಡೀತದ ನಿಮ್ಮ ಪ್ರಶ್ನೆ ಬರ್ತದೆ ನಿಮಗೆ. ಆ ಕಥೆಯಲ್ಲಿ ಅದು ಸ್ವಲ್ಪ ವಿಕೃತವಾಗಿ ಕಾಣ್ತದ್ದು, ವಿಚಿತ್ರ ಬೇಕಂತೇಳಿ ತಂದಾಗ ಕಾಣ್ತದೆ. ಈಗಿದೆಲ್ಲ ಪ್ರಶ್ನೆಗಳು ಬರ್ತದೆ. ಒಂದು ಕಥೆಯನ್ನು ನಿಜವಾಗಿ ಆಳಕ್ಕೆ ಹಿಡಿದವರಿಗೆ ಅದು ಹಿಡಿತದೆ, ಆದರೂ ಕೂಡ ಅದು ಏನೋ ಒಂಥರ ಇರಿತದೆ. ಎರಡು ಕೆಲಸವನ್ನು ಮಾಡ್ತದೆ ಕೆಲವು. ಅದನ್ನು ಮತ್ತೆ ನಾವು ಓದಿದಾಗ ಆದಂಥ ಅನುಭವ, ಓದಿದಾಗ ಯಾವಾಗ ಆಗುವುದು? ಈಗ ಒಂದು ಶಬ್ದದಿಂದ ಆರಂಭಿಸಿ ಅದು ಕೊನೆಗೆ ಬಂದಾಗ ಅಷ್ಟುವರೆಗೆ ಓದೋ ಕ್ರಿಯೆ 1, 2, 3, 4 ಸಲ ಬಿಡಿ ಓದಿದ ನಂತರ ನಿಮಗೆ ಏನು ಅನಿಸ್ತದೆ? ಓದಿದ ನಂತರ ನಿಮಗೆ ಅನಿಸೋದು ಆ ಓದು ಒಂದು ಅನುಭವ. ಆ ಅನುಭವ ಒಂದೇ ಸಲ ಉಂಟಾ? 1ನೇ ವಾಕ್ಯ ಓದಿದ್ರೆ 2ನೇ ವಾಕ್ಯಕ್ಕೆ ಹೋಗುವಾಗ 1ನೇ ವಾಕ್ಯಕ್ಕೆ ಹೋಯ್ತಲ್ಲಿ ಧಾರಾವಾಹಿಯಲ್ಲಿ ಹೋದಾಗೆ. ಹಾಗಿರುವಾಗ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಒಂದು ಅನುಭವವನ್ನು ಚೆನ್ನಾಗಿದೆ ಅಂತ ಹೇಳಿದರೆ ನಿಮಗೆ ಆದಂಥ ನಿಮ್ಮ ಒಳಗೆ ನಿಮ್ಗೆ ಆದಂಥ ಅನುಭವ ಚೆನ್ನಾಗಿದೆ ಅಂತ ಹೇಳೋದು ನೀವು. ಈ ಕವಿತೆ ಚೆನ್ನಾಗಿದೆ ಅಂತ ಹೇಳಿದರೆ ಆ ಕವಿತೆಯನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಆದ ಅನುಭವ
ನನಗೆ ಬಹಳ ಸುಖಕರವಾಯ್ತಲ್ಲ ಅಂದರೆ ನಿಮ್ಮ ಅನುಭವವನ್ನೇ ನೀವು ಸುಖಕರ ಅಂತ ಅದು ಕವನ. ಈ ಬರೆದಂಥ ಇದು ಕವನ ಅಲ್ಲ, ನಿಜವಾದ ಕವನ. ಆ ಕವನದಲ್ಲಿ ಇದು ಹೇಗೆ ಅಂತ ಹೇಳಿದರೆ, ಅಲ್ಲಿ ವಿಗ್ರಹ ಉಂಟು ಬಿದ್ದುಕೊಂಡು ಮಾರ್ಗದ ಬಗ್ಗೆ ಎಷ್ಟೋ ವರ್ಷ ಉಂಟು, ಕಾಲು ತೊಳ್ಕೊಂಡು ಹೋಗ್ತಾರೆ. ಅದನ್ನು ತೊಳೆದು ತಂದು ಅದನ್ನು ದೇವರದ್ದು ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಮಾಡಿದ ನಂತರ ಅದು ದೇವರು ಅಂತ ಹೇಳಿ ನಿಮಗೆ ಅಲ್ಲಿ ಹೋದ ಕೂಡಲೇ ಭಾವ ಎಲ್ಲ ಪರವಶ ಆಗುವುದು. ಹಾಗೆಯೇ ಈ ಕವಿತೆ ಸಾಲುಂಟಲ್ಲ, ಇದು ಬರೀ ಜೀವ ಶವಗಳು, ಅವುಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಓದುಗನು ಅದನ್ನು ಓದಿ ಅದನ್ನು ಎಷ್ಟು ಪ್ರೀತಿಯಿಂದ ಓದಿ ಅದನ್ನು ಒಳಗೆ ನೋಡಿ ಅದನ್ನೆಲ್ಲ ನೋಡಿ ಅದನ್ನು ತುಂಬಿಕೊಂಡಾಗ ಅದಕ್ಕೆ ಚೆನ್ನಾಗಿದೆ ಅಂತ ಒಂದು ಹೇಳಿದಾಗ ಭಕ್ತಿ ಪರವಶನಾಗಿ ಅದಕ್ಕೆ ಹೋದಾಗ ಹಾಗಿದ್ರೆ ಅದೇನಾಯಿತು, ಆ ಕವನಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ದೇ ಭಕ್ತನು. ಹಾಗೆ ನೋಡಿದರೆ ಆ ಕವಿತೆ ಆ ಭಕ್ತನ ಸೃಷ್ಟಿಯೇ. ಆ ಭಕ್ತನು ಈ ಕವಿತೆಯ ಪಾರ್ಥಿವ ಶರೀರಕ್ಕಿಂತಲೂ ಅದು ಅವನಿಗೆ ಆದಂಥ ಅನುಭವವನ್ನು ಅವನು ಹೇಳುವುದು ಭಾಳ ಸಂತೋಷ ಕೊಟ್ಟಿದೆ ಅಂತ ನೋಡು. ಅಲ್ಲಿ ಸಂತೋಷ ಕೊಟ್ಟಿದೆ ಎಲ್ಲರಿಗೂ. ಯಾಕೆ ಉದರಿಗೆ ಸಂತೋಷ ಕೊಟ್ಟಿಲ್ಲ? ಒಂದು ಸಂಗೀತ ಇದು ಬಿಡಿ, ಸಂಗೀತ ಅತ್ಯಂತ ಸುಲಭ. ಆಗಲಿ ಸಂಗೀತದಲ್ಲಿ ತಿಳ್ಕೊಳ್ಳಿಕ್ಕೆ ಅಂಥದ್ದಿಲ್ಲ. ಒಂದು ಸಂಗೀತ ಆಗ್ತದೆ, ಇಡೀ ಸಂಗೀತದ ಗಂಟೆ 1 ಗಂಟೆ ಸಂಗೀತ ಎಲ್ಲರೂ ಕೇಳಿದ್ರಿ. ಸಂಗೀತ ಆಗುವಾಗ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ತರಂಗಗಳಿಂದ ಇಲ್ಲ, ತರಂಗಕ್ಕೆ ಏನಾದರೂ ಇದ್ದರೆ ಆಲೋಚನೆ ಇದ್ದರೆ ನೀವು ಸರಿ ಕೇಳಲಿಲ್ಲ ಅಂತ ಆಯಿತು. ನೀವು ಅದು ಒಳ್ಳೆ ಸಂಗೀತ ಆದರೆ ನೀವು ಅದನ್ನು ಸಂಪೂರ್ಣ ನಿಮ್ಮ ಒಳಗೆ ಒಂದೇ ಒಂದು ಅಲೆಗಳೆಲ್ಲ ಮೌನವಾಗಿತ್ತು. ಅದಾದ ನಂತರ ನೀವು ಹೇಳ್ತೀರಿ ಬಹಳ ಒಳ್ಳೆಯ ಸಂಗೀತ ಅಂತ. ಆದರೆ ನೀವು ಆ ಒಳ್ಳೆಯ ಸಂಗೀತ ಅಂತ ನೀವು ಅನಿಸಿದ್ದು ಎಲ್ಲರಿಗೂ ಅನಿಸಿದೆಯಾ? ಇಲ್ಲ. ನಾಯಿಗೆ ನೀವು ಆ ಒಂದು ಸುಗಮ ಸಂಗೀತದ ಎಷ್ಟು ಸಲ ಬೇಕಾದ್ರೆ ಹಾಕಿ ಯಾವ ಪರಿಣಾಮ ಬಾಗುವುದಿಲ್ಲ. ಅಥವಾ ಇನ್ನು ನಾಯಿ ಹಾಕಿ ಯಾಕೆ ಅನೇಕರಿಗೆ ಅದು ಏನೂ ಅನ್ನಿಸುವುದಿಲ್ಲ. ಅದು ಯಾಕೆ ಯಾರಿಗೆ ಅನ್ನಿಸ್ತದೆ ಅವರ ಅಂದರೆ ಯಾರ ಹೃದಯದಲ್ಲಿ ಆ ಅರಳುತ್ತದ ಆ ಸಂತೋಷ ಅದನ್ನು ಅವನ ಹೇಳುವ. ಸಂಗೀತ ಚೆನ್ನಾಗಿತ್ತು ಅಂತ ಹೇಳುವುದು ಅಂತ ಹೇಳಿದರೆ ಸಂಗೀತವನ್ನು ಎಲ್ಲರೂ ಆಲಿಸಿದ್ದಾರೆ. ಇವನಲ್ಲಿ ಆದಂಥ ಆ ಅನುಭವ ಚೆನ್ನಾಗಿತ್ತು ಅಂತ. ಇದು ಆದ ಕಾರಣ ಯಾವುದು ಸಂಗೀತ? ಆ ಧ್ವನಿಯಲ್ಲ, ಆ ಧ್ವನಿ ನಿತ್ಯ ಅಲ್ಲಿ ಕ್ಯಾಸೆಟ್ ಹಾಕಿ ಆ ಸಂಗೀತವನ್ನು ನಾವು ಹುಡ್ತಾ ಇರ್ಬೋದು, ಅದು ಆಗ್ತಾ ಇರ್ತದೆ. ಎಷ್ಟೋ ಜನ ಕೇಳ್ತಾರೆ ಎಂಥದೋ ನಡೀತದೆ ಅಂತ. ಅದನ್ನು ಯಾರು ಆಲಿಸಿ ಸ್ಪಂದಿಸಿದ್ದಾರೆ ಆ ಅನುಭವವನ್ನು ಸಂಗೀತ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಇನ್ನೊಂದು ವಿಚಾರ, ಇನ್ನೂ ಮುಂದೆ ಹೋಗ್ಬೇಕು ನಾವು. ಈಗ ಸಂಗೀತಕ್ಕೆ ನಾವು ಕವಿತೆ ಆದರೆ ನಾವು ಸ್ವಲ್ಪ ಬುದ್ಧಿ ಎಲ್ಲ ಉಪಯೋಗಿಸ್ಬೇಕಾಗ್ತದೆ. ಸಂಗೀತಕ್ಕೆ ಅದೇನಿರುತ್ತೆ, ತಮ್ಮನೆ ಆಲಿಸೋದು, ಆಲಿಸಿ ಚೆನ್ನಾಗಿದೆ ಎಷ್ಟು ಏಕಾಗ್ರವಾಗಿ ಆಲಿಸ್ತೀರೋ ಅಷ್ಟು ಆಳಕ್ಕೆ ಹೋಗ್ತದೆ. ಅದನ್ನು ನೀವು ಆಲಿಸಿದ್ದೀರಿ. ಈ ಆಲಿಸಿದಂಥ ಸಂಗೀತ ಮೌನವಾಗಿದ್ದು ಎಲ್ಲರಿಗೂ ಅನುಭವ ಆಯಿತು. ಆ ಆನಂದ ಎಲ್ಲಿಂದ ಬಂತು? ನಿಮ್ಮ ಹೃದಯದಿಂದ ಬಂದಂಥದ್ದು. ಹಾಗಾದರೆ ಕವಿತೆಗೆ ಅಂತ ಹೇಳಿದರೆ ನನ್ನ ನಿಮ್ಮ ಒಳಗಿನ ಆನಂದ ಎಲ್ಲಿತ್ತು? ಹಾಗಾದರೆ ಆನಂದ ಬೇರೆಲ್ಲ, ನಿಮ್ಮ ಒಳಗಿರೋ ಸಚ್ಚಿದಾನಂದ ಚೈತನ್ಯ. ನಿಮ್ಮ ಶರೀರವನ್ನು ಕ್ರಮಬದ್ಧವಾಗಿ ನಡೆಸಿಕೊಡುವಂತಹ ಚೈತನ್ಯ ಉಂಟಲ್ಲ, ಅದು ನಿರಾಕಾರ, ಅದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದೆ. ಅದು ನಮ್ಮ ಶರೀರವನ್ನು ಈ ಶರೀರ ಉಳಿಬೇಕು ಅಂತಾದರೆ ಈ ಸೋಲಾರ್ ಸಿಸ್ಟಮ್ ಇರಬೇಕು, ಈ ಜಗತ್ತಿರಬೇಕು, ವಿಶ್ವ ಎಲ್ಲವೂ ಒಂದೇ ಒಂದು ಕಣ ಕೂಡ ಒಂದಕ್ಕೊಂದು ಸಂಬಂಧ ಪಡೋದು ಈ ಜಗತ್ತಿನಲ್ಲಿ ಇಲ್ಲ. ಆದ ಕಾರಣ ನಮ್ಮ ಶರೀರವನ್ನು ಮೇಂಟೈನ್ ಮಾಡೋದು, ಅದನ್ನು ನೋಡಿಕೊಳ್ಳುವುದು, ಅದನ್ನು ಇರುವಂಥ ಮಾಡೋದು ಯಾವುದು? ಆ ಶಕ್ತಿ. ಈಗ ಇಷ್ಟು ಬಲ್ಬುಗಳು ಹಾಕಿದ್ದೇವೆ ಅಂತ ಇಟ್ಟುಕೊಳ್ಳುವುದು. ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಕೆಂಪು ಬಣ್ಣದ ಬಲ್ಬುಗಳುಂಟು, ಫ್ಯಾನ್ ಉಂಟು, ಮತ್ತೊಂದು ಉಂಟು, ಎಲ್ಲ ನಡೀತದೆ. ಇಲೆಕ್ಟ್ರಿಸಿಟಿ ಹೋದ ಕೂಡಲೇ ಎಲ್ಲವೂ ನಿಷ್ಕ್ರಿಯ. ಹಾಗಾದರೆ ಅದರಲ್ಲಿ ಎಲ್ಲ ಆ ಬೆಳಕಾಗಿ ಕಂಡದ್ದು, ಗಾಳಿ ಹಾಗೆ ಎಲ್ಲ ಕಂಡದ್ದು ಆ ಇಲೆಕ್ಟ್ರಿಸಿಟಿ